ನಿಸರ್ಗ ನಮಗೆ ಉಸಿರನ್ನು ಕೊಡುತ್ತದೆ, ಆಹಾರವನ್ನು ಕೊಡುತ್ತದೆ, ನೆಮ್ಮದಿಯನ್ನು ಕೊಡುತ್ತದೆ. ಆದರೆ ಇಂದು ಅದೇ ನಿಸರ್ಗದಿಂದ ನಾವು ದೂರವಾಗುತ್ತಿದ್ದೇವೆ. ಔಷಧಿಗಳಿಗಿಂತ ಮೊದಲು ಮಾನವನ ಮೊದಲ ವೈದ್ಯ ನಿಸರ್ಗವೇ ಆಗಿತ್ತು. ಇಂದು ನಾವು ಬಂದಿರೋದು ಸಹ್ಯಾದ್ರಿಯ ಹಸಿರಿನ ಮಡಿಲಲ್ಲಿ ನೆಲೆಸಿರುವ ನಿಸರ್ಗ ಮನೆ ಸಿರ್ಸಿಗೆ. ಇದು ಕೇವಲ ಒಂದು ಚಿಕಿತ್ಸಾ ಕೇಂದ್ರವಲ್ಲ, ದೇಹ, ಮನಸ್ಸು ಮತ್ತು ಜೀವನ ಶೈಲಿಯನ್ನು ಮತ್ತೆ ಪ್ರಕೃತಿಯೊಂದಿಗೆ ಬೆಸೆಯುವ ಒಂದು ಪಯಣ. ಈ ಪಯಣದ ಹಿಂದೆ ಇರುವ ಕನಸು, ಆ ಕನಸನ್ನು ಕಟ್ಟಿದ ವ್ಯಕ್ತಿ, ಅವರ ಬದುಕಿನ ಕತೆ ಇಂದು ಅವರಿಂದಲೇ ಕೇಳೋಣ. ನಮಸ್ಕಾರ, ಶ್ರೀ ಲಾಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. 10 ದಿನಗಳ ಕಾಲ ನಿಸರ್ಗ ಮನೆಯಲ್ಲಿ ನಾನು ವೆಯ್ಟ್ ಲಾಸಿಗೋಸ್ಕರ ಪ್ರಕೃತಿ ಚಿಕಿತ್ಸೆಯನ್ನು ತಗೊಂಡಿದ್ದೇನೆ. ಮಿನಿ ಲಾಗ್ ಮೂಲಕ ನೀವೆಲ್ಲ ನೋಡಿರ್ತೀರಾ. ಸೊ ಅದಕ್ಕೋಸ್ಕರ ನೀವು ಆಸಕ್ತಿ ತೋರಿರೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರಿದ್ದಾರೆ, ನಿಸರ್ಗ ಮನೆಯ ಫೌಂಡರ್ ಅವರು. ಅವ್ರನ್ನ ವೆಲ್ಕಮ್ ಮಾಡೋಣ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ಸರ್, ಮೊದಲಿಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಸಿರ್ಸಿ. ನಾನು ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್ ಅನ್ನುವಂಥ 5.5 ವರ್ಷದ ಮೆಡಿಕಲ್ ಕೋರ್ಸ್ ಅನ್ನ ಮುಗಿಸಿ ಅದರ ನಂತರ MSc ಡಯಟ್ ಅಂಡ್ ನ್ಯೂಟ್ರಿಷನ್ ಅನ್ನ ಮಾಡಿ ನಿಸರ್ಗ ಮನೆ 2015ರಲ್ಲಿ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ಅನ್ನುವಂತಹ ಒಂದು ಪ್ರಕೃತಿ ಚಿಕಿತ್ಸೆ, ಆಯುರ್ವೇದ, ಹಾಗೇನೆ ಫಿಸಿಯೋಥೆರಪಿ, ಓಝೋನ್ ಥೆರಪಿ, ಜೊತೆಗೆ ಈ ಎಲ್ಲ ಔಷಧಿ ರಹಿತ ಚಿಕಿತ್ಸೆಗಳು, ಆಯುಷ್ಮಾನ್ ಚಿಕಿತ್ಸೆ, ಸೂಜಿ ಚಿಕಿತ್ಸೆ, ಫಿಸಿಯೋಥೆರಪಿ, ಈ ತರ ಚಿಕಿತ್ಸೆಗಳನ್ನೆಲ್ಲ ಒಳಗೊಂಡಂತಹ ಇದೆಲ್ಲವೂ ಚಿಕಿತ್ಸೆಗಳು ಒಂದೇ ಸೂರಿನಲ್ಲಿ ಬರಬೇಕು, ಒಂದೇ ಸೂರಿನ ಅಡಿಯಲ್ಲಿ ಇರಬೇಕು ಅನ್ನುವಂತಹ ಒಂದು ಆಸಕ್ತಿಯೊಂದಿಗೆ ಇದೆಲ್ಲವೂ ಕೂಡ ಈಗ ಸಾಮಾನ್ಯವಾಗಿ ಒಬ್ಬರಿಗೆ ಒಂದ್ ಕಡೆ ಹೋದ್ರೆ ಬರೀ ಫಿಸಿಯೋಥೆರಪಿ ಒಂದೇ ಸಿಗುತ್ತೆ, ಬರೀ ಆಕ್ಯುಪಂಕ್ಚರ್ ಒಂದೇ ಸಿಗುತ್ತೆ, ಬರೀ ಡಯಟ್ ಅಥವಾ ಕೌನ್ಸಿಲಿಂಗ್ ಅಷ್ಟೇ ಸಿಗುತ್ತೆ. ಇಲ್ಲಿ ಹಾಗಲ್ಲ. ಯೋಗ, ಕೌನ್ಸಿಲಿಂಗ್, ಡಯಟ್ ಅಂಡ್ ನ್ಯೂಟ್ರಿಷನ್, ಈ ತರ ಎಲ್ಲವನ್ನ ಒಂದೇ ಸೂರಿನ ಅಡಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿ ಆಗಿದ್ದೇವೆ. ಇವತ್ತು ಲಕ್ಷಾಂತರ ಜನ. ವೈದ್ಯಕೀಯ ಕ್ಷೇತ್ರಕ್ಕೆ ಬರೋಕ್ಕೆ ಕಾರಣ ಏನಾದ್ರು ಇನ್ಸಿಡೆಂಟ್ ಇತ್ತ ಅಥವಾ ನಿಮ್ಮ ಆಸಕ್ತಿ ಇತ್ತದು? ನಾನು ಫಸ್ಟ್ PUC ಅಲ್ಲಿ ಇದ್ದಾಗ ನನ್ನ ಕ್ಲಾಸ್ಮೇಟ್ ಒಬ್ರು, ಅವ್ರಿಗೆ ಮತ್ತೆ ಅವ್ರ ತಾಯಿಗೆ ಇಬ್ಬರಿಗೂ ತುಂಬಾ ಅಸ್ತಮ ಇತ್ತು. ನನ್ನ ರೂಮ್ಮೇಟ್ ಆಗಿತ್ತು, ರೂಮ್ಮೇಟ್ ಕ್ಲಾಸ್ಮೇಟ್ ಎರಡು. ಅವರು ಅವಾಗ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ಅವರ ಮನೆಯ ಮುಂಭಾಗದಲ್ಲಿ ಒಂದು ಕನ್ನಡ ಶಾಲೆಯನ್ನ ಪ್ರಕೃತಿ ಚಿಕಿತ್ಸಾ ಕೇಂದ್ರವನ್ನಾಗಿ ಮಾಡಿದ್ರು. ಚಿಕ್ಕದು, ಒಬ್ಬರೇ ಡಾಕ್ಟರ್ ರುದ್ರಪ್ಪ. ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅವರಿಗೆ ಅಸ್ತಮ ಇಬ್ಬರಿಗೂ ಕಡಿಮೆ. ಅದನ್ನು ನಾನು ಅಬ್ಸರ್ವ್ ಮಾಡಿದೆ. ನನ್ನ ರೂಮ್ಮೇಟ್ ಎಲ್ಲ ಶೇರ್ ಮಾಡ್ಕೊಳ್ತೆ. ನಾನು ತುಂಬಾ ತೆಳ್ಳಗಿದ್ದೆ, ಒಂದು. ಎರಡನೇದು ನನಗೆ ಯಾವಾಗಲೂ ದಿನಾ ತಲೆನೋವು ಬರ್ತಾ ಇತ್ತು. ಹಾಗಾದ್ರೆ ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಫಸ್ಟ್ ಇಯರ್ PUC ಸೈನ್ಸ್ ಮಾಡುವಂತ ಸಂದರ್ಭದಲ್ಲಿ ಅದರ ಹಾಲಿಡೇಸ್ ಅಲ್ಲಿ ಅಲ್ಲಿಗೆ ನಾನು ಹೋದೆ. ಆ ಒಂದು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗಿ ಒಂದು 10-15 ಜನ ಇರ್ತಿದ್ರು ಅಷ್ಟೇ. 21 ದಿವಸ ಮಿನಿಮಮ್ ಆಗಿನ ರೂಲ್. 21 ದಿವಸದಲ್ಲಿ ನನಗೆ 15 ದಿವಸ ಉಪವಾಸನೇ ಮಾಡಿಸಿದ್ರು, ಬರೀ ಲೆಮನ್ ಜ್ಯೂಸ್. ನಂಗೆ ನಾನು ಇನ್ನೂ ತೆಳ್ಳಗಾಗಿ ಹೋಗ್ತೀನಿ ಅಂತ ಆಲ್ರೆಡಿ ಹೀಗಿದ್ದೆ, ಇನ್ನೂ ಆಗ್ತೀನಿ ಅಂತ ಬೇಜಾರಾಗ್ತಾ ಇತ್ತು. ಬಟ್ ಅವರು ಇನ್ಸ್ಪೈರ್ ಮಾಡ್ತಾ ಇದ್ರು, ಇಲ್ಲ ನಿನ್ನ ಕಾಯಿಲೆಯ ಮೂಲ ಕಾರಣ ಹೋಗ್ಲಿಕ್ಕೆ ನೀವು ಉಪವಾಸ ಮಾಡ್ಬೇಕು. ಸರಿ, 15 ದಿವಸ ಉಪವಾಸ ಮಾಡಿ ಮತ್ತೆ 6 ದಿವಸಗಳ ಕಾಲ ನ್ಯಾಚುರಲ್ ಡಯಟ್, ಅಂದ್ರೆ ನೀವೇನೀಗ 10 ದಿವಸ ಮಾಡಿದ್ರಲ್ಲ ಆ ತರ ನ್ಯಾಚುರಲ್ ಡಯಟ್, ಹಣ್ಣು, ತರಕಾರಿ, ಪಲ್ಯ ಇದಿಷ್ಟನ್ನೇ ಕೊಟ್ರು. ಆಮೇಲೆ ಅವ್ರು ಹೇಳಿದಂತ ಟೆಕ್ನಿಕ್ಗಳನ್ನ ನಾನು ಉಪಯೋಗಿಸಿ ಸಂಪೂರ್ಣವಾಗಿ ತಲೆನೋವು ಹೊರಟೋಯ್ತು. ನನ್ನ ವೇಟ್ ಗೇನ್, ಅಂದ್ರೆ ನಾನು ನಾರ್ಮಲ್ ವೇಟಿಗೂ ಬಂದೆ. ನನ್ನ ಟೋಟಲ್ ಹೆಲ್ತ್ ಇಂಪ್ರೂವ್ ಆಯ್ತು. ಆಗ ನಾನು ಡಿಸೈಡ್ ಮಾಡಿದ್ದು, ನನ್ನ ಫಸ್ಟ್ PUC ಅಲ್ಲಿ ನಾನು ಏನಾದ್ರೂ ಓದಿದ್ರೆ ಅದು ಈ ಪ್ರಕೃತಿ ಚಿಕಿತ್ಸೆಯನ್ನ, ಈ ಯೋಗವನ್ನ, ಈ ನ್ಯಾಚುರೋಪತಿಯನ್ನ ಅಂತ ಅವತ್ತು ಡಿಸಿಷನ್ ಬಂದೆ. ಸೊ ಅದೇ ಡಿಸಿಷನ್ ಮುಂದೆ ಈ ಒಂದು ಕೋರ್ಸ್ ಮಾಡುವಲ್ಲಿ ಕಾರಣ ಆಯ್ತು. ಆಮೇಲೆ ನಿಸರ್ಗ ಮನೆ ಯಾವಾಗ ಸ್ಟಾರ್ಟ್ ಆಯ್ತು? ಯಾವಾಗ ನಿಸರ್ಗ ಮನೆ ನಾನು 2002ರಲ್ಲಿ ಡಿಗ್ರಿಯನ್ನ ಮುಗಿಸಿ, ಅದರ ನಂತರ ಈ ನಿಸರ್ಗ ಚಿಕಿತ್ಸೆ ಬಗ್ಗೆ, ಆಯುರ್ವೇದ ಚಿಕಿತ್ಸೆ ಬಗ್ಗೆ, ಯೋಗ ಚಿಕಿತ್ಸೆ ಬಗ್ಗೆ ಜನರಿಗೆ, ಉತ್ತರ ಕನ್ನಡದ ಜನರಿಗೆ ಎಸ್ಪೆಷಲಿ, ಇಡೀ ಕರ್ನಾಟಕ ಜನತೆಗೆ ಕೂಡ ಜಾಗೃತಿ ಇರಲಿಲ್ಲ. ಜಾಗೃತಿಯನ್ನು ಮೂಡಿಸಲೇಬೇಕು ಅನ್ನುವಂತಹ ಒಂದು ಛಲದಿಂದ ಶಿಬಿರಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಸೇರ್ಕೊಂಡು ನಾವು ಬೇರೆ ಬೇರೆ ಊರುಗಳಿಗೆ, ಹಳ್ಳಿಗಳಿಗೆ, ಪಟ್ಟಣಗಳಿಗೆ ತೆರಳಿ ಉಚಿತ ಶಿಬಿರಗಳನ್ನ ಮಾಡಿ ಒಂದು ವೆಹಿಕಲ್ ಇಟ್ಕೊಂಡು ಆ ಊರಲ್ಲೇ ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟು, ಸೊ ಅವರಿಗೆ ಚಿಕಿತ್ಸೆ ಕೊಡ್ತಾ ಪ್ರಕೃತಿ ಚಿಕಿತ್ಸೆಯನ್ನ, ಸರಳ ಆಹಾರ ಔಷಧಿಗಳನ್ನ ಕೊಡ್ತಾ ಬಂದ್ವಿ. ಸೊ ತನ್ಮೂಲಕ ಒಂದು 6 ತಿಂಗಳ ಫುಲ್ ಅವೇರ್ನೆಸ್ಗೋಸ್ಕರ ಡೆಡಿಕೇಟ್ ಮಾಡಿ, ಆ ನಂತರ
ಆಸ್ಪತ್ರೆಯನ್ನು ಶುರು ಮಾಡಿ ಅದರಲ್ಲಿ ಜನರು ತುಂಬಾ ಬರ್ಲಿಕ್ಕೆ ಶುರು ಮಾಡಿದ್ರು. ಅದ್ರ ಬಗ್ಗೆ ಅವೇರ್ನೆಸ್ ಶುರು ಆಯ್ತು. ಅದರ ನಂತರ ನಾನು 2015ರಲ್ಲಿ ಪ್ರಕೃತಿಯ ಮಧ್ಯೆ ಇರಬೇಕು, ನ್ಯಾಚುರೋಪತಿ ಪ್ರಕೃತಿ ಚಿಕಿತ್ಸೆ ಪ್ರಕೃತಿ ಮಧ್ಯೆ ಇರ್ಬೇಕಾ. ಹೌದು, So, ನೀವು ಸುಮಾರು ಬೇರೆ ಜನ ಕಡೆ ಎಲ್ಲೂ ಮಾಡದೆ ಸುತ್ತಲೂ ಹಸಿರು ಮಧ್ಯೆ ಮಾಡ್ತಾ ಇದ್ದೀರಾ ನಿಸರ್ಗದಲ್ಲಿ. ಎಸ್, ಪ್ರಕೃತಿ ಮಧ್ಯೆ ಇರ್ಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಒಂದು ಹೊಳೆ ಅಥವಾ ನದಿ ಅಥವಾ ಒಂದು ತೊರೆಯ ಪಕ್ಕದಲ್ಲಿ ಜಾಗ ಬೇಕು ಅಂತ ಹೇಳಿ ನಾನು ಒಬ್ಬರ ಹತ್ರ ಹೇಳಿದ್ದೆ. ಅವ್ರು ಹುಡ್ಕೊಟ್ರು. ಸೊ ಈ ಒಂದು ನಿಸರ್ಗ ವನ ಪ್ಲೇಸ್ ಅನ್ನ ಅವ್ರು ಹುಡ್ಕೊಟ್ರು. ಒಂದು ಸುಂದರವಾದಂತ ತೊರೆ ಇದರ ಸುತ್ತಲೂ ಹರಿತಾ ಇದೆ. ಆ ತೊರೆಯ ಪಕ್ಕದಲ್ಲಿ ಇರೋ ಜಾಗ ಅಂತ ಹೇಳಿ ಖುಷಿಯಿಂದ ಈ ಒಂದು 5 ಎಕರೆ ಕ್ಯಾಂಪಸ್ ಅನ್ನು ನಾವು ಖರೀದಿ ಮಾಡಿ ಇಲ್ಲಿ ಈ ಒಂದು ನಿಸರ್ಗ ಮನೆಯನ್ನ 2015ರಲ್ಲಿ ನಾವು ಶುರು ಮಾಡಿದ್ವಿ. ಸೊ ಯೋಗ, ಪ್ರಕೃತಿ ಚಿಕಿತ್ಸೆ, ಆಯುರ್ವೇದ, ಆಯುಷ್ ಚಿಕಿತ್ಸೆಗಳು ಅಂತ ಹೇಳ್ತಾರೆ. ಇವನ್ ಕೇಂದ್ರ ಸರ್ಕಾರ ಕೂಡ ಆಯುಷ್ ಚಿಕಿತ್ಸೆಗೆ ಮಾನ್ಯತೆ ಕೊಟ್ಟು ಆಯುಷ್ ಮಂತ್ರಾಲಯ ಅಂದ್ರೆ ಆಯುಷ್ ಸಚಿವಾಲಯ ಇದೆ, ಆಯುಷ್ ಡಿಪಾರ್ಟ್ಮೆಂಟ್ ಇದೆ. ರಾಜ್ಯ ಸರ್ಕಾರದಲ್ಲೂ ಕೂಡ ಆಯುಷ್ ಡಿಪಾರ್ಟ್ಮೆಂಟ್ ಇದೆ. ಸೊ ಆಯುಷ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಇದು ಆಯುರ್ವೇದ, ಯೋಗ, ನ್ಯಾಚುರೋಪತಿ ಎಲ್ಲ ಬರುತ್ತೆ. ಸೊ ಈ ಆಯುಷ್ ಆಸ್ಪತ್ರೆನ 2015ರಲ್ಲಿ ಪ್ರಾರಂಭ ಮಾಡಿ ಜನರಿಗೆ ಸರ್ವಿಸ್ ಕೊಡ್ಲಿಕ್ಕೆ ಶುರು ಮಾಡಬೇಕು ಅಂತ ಈ ಒಂದು ಹೊಸ ರೂಪದಲ್ಲಿ. ಆ ಟೈಪ್ ಅಲ್ಲಿ ಜನರೆಲ್ಲ ನಂಬ್ತಾ ಇದ್ರ, ಜನರಿಗೆ ನಂಬಿಕೆನ ಹೇಗೆ ಬೆಳೆಸಿದ್ರಿ? ಅದೇ ಕಷ್ಟ ಇತ್ತು. ಟಿವಿಯಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇದ್ದೆ, ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತಾ ಇದ್ದೆ. ನಾನು ವಿಜಯವಾಣಿಯಲ್ಲಿ ಕಳೆದ ಫಸ್ಟ್ ವಿಜಯ ಕರ್ನಾಟಕಕ್ಕೆ ಬರೀತಾ ಇದ್ದೆ ಲೇಖನಗಳನ್ನ. ಆಮೇಲೆ ವಿಜಯ ಸಂಕೇಶ್ ಅವರು ವಿಜಯ ಕರ್ನಾಟಕವನ್ನ ಟೈಮ್ಸಿಗೆ ಕೊಟ್ರು. ವಿಜಯವಾಣಿಯನ್ನ ಶುರು ಮಾಡಿದ್ರು 2 ವರ್ಷ ಬಿಟ್ಟು, ಎಷ್ಟೋ ವರ್ಷಗಳ ನಂತರ. ಆಮೇಲೆ ವಿಜಯವಾಣಿಯಲ್ಲಿ ಬರ್ಲಿಕ್ಕೆ ಶುರು ಮಾಡಿದ್ರು. ಸೊ 15-20 ವರ್ಷ ಆಯ್ತು ಅನ್ಸುತ್ತೆ. ನಾನು ಸೆಕೆಂಡ್ ಇಯರ್ ಅಲ್ಲಿ ಇದ್ದಾಗಲೇ, ಮೆಡಿಕಲ್ ಓದುವಾಗಲೇ ಫಸ್ಟ್ ಆರ್ಟಿಕಲ್ ನನ್ನ ತರಂಗದಲ್ಲಿ ಬಂದಿತ್ತು. ಸೊ ಆಗಿದ್ದಾನೆ ಬರೆಯುವ ಹುಚ್ಚಿತ್ತು ನನಗೆ. ಸ್ಟೂಡೆಂಟ್ ಆಗಿದ್ದಾಗಲೂ ಕೂಡ ದೇಹನಿಷ್ಠ ಪತ್ರಕರ್ತ ಅಂತ ಸಿರ್ಸಿಯ ಹಳೆಯ ಪತ್ರಿಕೆ, ಈಗಿಲ್ಲ, ಅದರಲ್ಲಿ ವಾರಕ್ಕೊಂದಿಸೋ ಲೇಖನಗಳನ್ನ ಬರಿತಾ ಬಂದೆ. ಸೊ ಬರೆಯೋದಂದ್ರೆ ಬಹಳ ಇಷ್ಟ ಆಯ್ತು. ಸೊ ಹೀಗೆ ಬರ್ದು ಈಗ 10 ಪುಸ್ತಕಗಳು, ಆ ಲೇಖನಗಳ ಮೂಲಕ 10 ಪುಸ್ತಕಗಳನ್ನ ಪ್ರಕಾಶನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಲೇಖನಗಳ ಮೂಲಕ ಜನರನ್ನ ಮುಟ್ಲಿಕ್ಕೆ. ಅವಾಗೆಲ್ಲ ಪೇಪರ್ ಓದ್ತಾ ಇದ್ದೆ, ಈಗ ಬಿಡಿ, ಯೂಟ್ಯೂಬ್ ಕಾಲ, ಫೇಸ್ಬುಕ್ ಕಾಲ, ಓದೋ ಕಾಲ ಕಡಿಮೆ ಆಗಿದೆ. ಸೊ ಹಾಗೆ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಸಹಾಯ ಆಯ್ತು ಪೇಪರ್ಗಳು. ಇನ್ ಟಿವಿ ಮಾಧ್ಯಮ, TV9 ಅಲ್ಲಿ ಲೇಡೀಸ್ ಕ್ಲಬ್ ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು ಮಧ್ಯಾಹ್ನ 1:30. ಬಹಳ ಫೇಮಸ್ ಇತ್ತು. ಅದ್ರಲ್ಲಿ ನಂಗೆ ಅವಕಾಶ ಸಿಕ್ತು. ಸೊ ಅದರಲ್ಲಿ ನಾನು ನನ್ನ 642211 ಸೂತ್ರವನ್ನ ಹೇಳಿದೆ. ಆ ಸೂತ್ರವನ್ನ ವಿದೇಶದಲ್ಲಿ ಕೇಳಿದಂತ ಕನ್ನಡಿಗರು ಸುಮಾರು 7-8 ದೇಶಗಳಿಗೆ, ಕನ್ನಡ ಸಂಘಗಳಿಗೆ ನನ್ನ ಕರೆಸಿ ಈ ಆರೋಗ್ಯ ಸೂತ್ರಗಳನ್ನ ಹೇಳಿಸ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಹೀಗೆ ಬೇರೆ ಬೇರೆ ಟಿವಿಯ ಮೂಲಕ, ಪ್ರಜಾ ಟಿವಿ ಇರ್ಬೋದು, ಆಯುಷ್ ಟಿವಿ ಇರ್ಬೋದು, ಹೀಗೆ ಬೇರೆ ಬೇರೆ ಟಿವಿಯ ಮೂಲಕ ನಾವು ಜನರನ್ನ ರೀಚ್ ಮಾಡ್ಲಿಕ್ಕೆ, ಜನರಿಗೆ ಅವೇರ್ನೆಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಬಂದ್ವಿ. ಅದರಲ್ಲಿ ಸಕ್ಸಸ್ ಆಯ್ತು. ಸರಿ. ಆಗ ನಿಸರ್ಗ ಮನೆ ಎಷ್ಟು ಜನರಿಂದ ಸ್ಟಾರ್ಟ್ ಆಗಿತ್ತು? ಫಸ್ಟ್ ಸ್ಟಾರ್ಟ್ ಮಾಡಿದ್ರಿ ಅಂತ ಕಡಿಮೆ ಇತ್ತು ಅವಾಗ, ಎಷ್ಟು 30 ಬೆಡ್ ಇತ್ತು ಅಷ್ಟೇ. ಇವಾಗ 100ಕ್ಕೂ ಹೆಚ್ಚು ಜನ ನಾನೇ ನೋಡಿದ್ದೀನಿ. ಈಗ 100ರ ಮೇಲೆ ಪೇಷಂಟ್ಸ್ ಯಾವಾಗ ಎಷ್ಟಿದೆ, ಎಷ್ಟು ಜನರಿಗೆ ಸೌಲಭ್ಯ? ಈಗ 150 ಜನರ ವ್ಯವಸ್ಥೆ ಇದೆ ಇಲ್ಲಿ. 100-110 ಜನ ಇರೋದನ್ನ ನೀವೇ ನೋಡಿದೀರಾ. ಇದು ಆಫ್ ಸೀಸನ್, ಮಳೆಗಾಲ. ಏಪ್ರಿಲ್, ಮೇ ಮತ್ತೆ ಅಕ್ಟೋಬರ್ ಅಲ್ಲಿ ರಜೆ ಇರತ್ತಲ್ಲ, ಆಗ ಜಾಸ್ತಿ ಜನ ಬರ್ಲಿಕ್ಕೆ ಟ್ರೈ ಮಾಡ್ತಾರೆ. ನಮ್ಗೆ ಅಡ್ಮಿಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ನೀವು ನೆಕ್ಸ್ಟ್ ಬನ್ನಿ ಅಂತ ಹೇಳುವಂತ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ರಜೆ ಇದ್ದಾಗ ಪೇರೆಂಟ್ಸ್ ಫ್ರೀ ಇರ್ತಾರೆ, ಟೀಚರ್ಸ್ ಫ್ರೀ ಇರ್ತಾರೆ. ಸೊ ಹಾಗಾಗಿ ಆ ಟೈಮ್ ಅಲ್ಲಿ ಬರ್ಲಿಕ್ಕೆ ಟ್ರೈ ಮಾಡ್ತಾರೆ. ಈಗ ನಿಸರ್ಗ ಮನೆಯಲ್ಲಿ ಯಾವ್ಯಾವ ರೀತಿಯ ಸೇವೆ, ಪ್ರಕೃತಿ ಸೇವೆ, ಚಿಕಿತ್ಸೆ ನೀಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ವೀಕ್ಷಕರಿಗೆ. ಓಕೆ. ನಿಸರ್ಗ ಮನೆ, ವೇದ ವೆಲ್ನೆಸ್ ಸೆಂಟರ್, ಆಯುಷ್ ಹಾಸ್ಪಿಟಲ್. ಈಗಾಗಲೇ ಹೇಳಿದಂತೆ ಆಯುರ್ವೇದದಲ್ಲಿ ಪಂಚಕರ್ಮ, ಅದ್ರ ಜೊತೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳು ಬರುತ್ತೆ. ಬಸ್ತಿ, ಕಟಿ ಬಸ್ತಿ, ಜ್ಞಾನ ಬಸ್ತಿ, ನಿರ್ವಾಹ ಬಸ್ತಿ, ಹೀಗೆಲ್ಲ ಬರುತ್ತೆ. ಸೊ ಅದೆಲ್ಲ ಪಂಚಕರ್ಮ ಚಿಕಿತ್ಸೆಗಳನ್ನ ಇಲ್ಲಿ 2 ಜನ ತಜ್ಞ ಆಯುರ್ವೇದ ವೈದ್ಯರಿದ್ದಾರೆ, ಅವರು ಅದನ್ನ ಕೊಡ್ತಾರೆ. ಇನ್ನು ಪ್ರಕೃತಿ ಚಿಕಿತ್ಸೆಗೆ ಬಂದ್ರೆ ಮಣ್ಣಿನ ಚಿಕಿತ್ಸೆ ನೀವು ತಗೊಂಡಿದ್ದೀರಾ. ಸೊ ಹುತ್ತದ ಮಣ್ಣನ್ನ ನಾವು ಯೂಸ್ ಮಾಡ್ತೇವೆ. ಹುತ್ತದ ಮಣ್ಣಿನ ವಿಶೇಷತೆ ಅಂದ್ರೆ, ಹುತ್ತವನ್ನ ಕಟ್ಟಬೇಕಾದ್ರೆ ಆ ಗೆದ್ಲು ತನ್ನ ಬಾಯಿಯಲ್ಲಿ ಮಣ್ಣನ್ನ ತೆಗೆದುಕೊಂಡು ಅದನ್ನ ವೆಟ್ ಮಾಡತ್ತೆ, ಒದ್ದೆ ಮಾಡತ್ತೆ, ಅದನ್ನ ಕಟ್ಟತ್ತೆ. ಸೊ ಅದ್ರ ಬಾಯಲ್ಲಿ ಇರುವಂತ ಆ ಒಂದು ಅದರ ಲಾಲಾರಸ ಇರತ್ತಲ್ಲ, ಅದು ಅದ್ರಲ್ಲಿ ಔಷಧೀಯ ಗುಣ ಇದೆ. ಸೊ ಹಾಗಾಗಿ ಹುತ್ತದ ಮಣ್ಣು ಬಹಳ ಶ್ರೇಷ್ಠ.
ಅದರಲ್ಲಿ ಜಿಂಕು ಅದು ತುಂಬಾ ಅಂಶಗಳು ತುಂಬಾ ಜಾಸ್ತಿ ಇದೆ. ಹಾಗಾಗಿ ಆ ಹುತ್ತದ ಬಣ್ಣ ನಾವು ಹಚ್ಚಿ ಮಡ್ಬಾತನ ಕೊಡ್ತೇವೆ. ಸ್ಕಿನ್ನಿಗೆ ಬಹಳ ಚೆನ್ನಾಗುತ್ತೆ, ಫೇಸ್ ಪ್ಯಾಕ್ ಚೆನ್ನಾಗುತ್ತೆ, ಫೇಸ್ ಗ್ಲೋ ಬರುತ್ತೆ. ಇದು ಮಾಡ್ತೀರಾ? ಪಂಚಮಹಾಭೂತಗಳಿಂದ ನಿರ್ಮಾಣವಾದಂತಹ ನಮ್ಮ ದೇಹಕ್ಕೆ ಪಂಚಮಹಾಭೂತಗಳಿಂದ ಚಿಕಿತ್ಸೆ ಕೊಡುವಂತಹ ಸರಳವಾದ ಚಿಕಿತ್ಸೆ ನೈಸರ್ಗಿಕ ಚಿಕಿತ್ಸೆ. ಇನ್ನು ಮಣ್ಣಾಯ್ತು, ಪೃಥ್ವಿ, ಆಪ್, ತೇಜು, ವಾಯು, ಆಕಾಶ. ಪೃಥ್ವಿ, ಆಪ್, ತೇಜು, ವಾಯು, ಆಕಾಶ ಈ 5 ತತ್ವಗಳಿಂದ ನಮ್ಮ ದೇಹ ನಿರ್ಮಾಣವಾಗಿದೆ. ಈ 5 ತತ್ವಗಳಿಂದ ಪ್ರಪಂಚ ನಿರ್ಮಾಣವಾಗಿದೆ. ಈ 5 ತತ್ವಗಳಿಂದ ಚಿಕಿತ್ಸೆಯನ್ನು ನಾವು ರೂಪಿಸಿದ್ದೇವೆ, ಚಿಕಿತ್ಸೆ. ಇನ್ನು ನೀರಿನ ಚಿಕಿತ್ಸೆ, ಅದು ಹಿಪ್ ಬಾತ್ ಇರ್ಬೋದು, ಸಿಂಪಲ್ ಹಿಪ್ ಬಾತ್ ಅಂದ್ರೆ ಟಬ್ಬಲ್ಲಿ ಕುತ್ಕೊಳ್ಳೋದು. ಅದರಲ್ಲಿ ತಣ್ಣೀರು, ಉಗುರು ಬಿಸಿ ನೀರು, ಬಿಸಿನೀರು ಆಯಾ ತೊಂದರೆಗೆ ಅನುಗುಣವಾಗಿ ಡಿಸೈಡ್ ಮಾಡ್ತೇವೆ. ಸ್ಪೈನಲ್ ಸ್ಪ್ರೇ ಇರ್ಬೋದು, ಇಮರ್ಷನ್ ಬಾತ್ ಇರ್ಬೋದು, ಅಂಡರ್ ವಾಟರ್ ಮಸಾಜ್ ಇರ್ಬೋದು, ಹ್ಯಾಂಡ್ ಹಾಟ್ ಫುಟ್ ಅಂಡ್ ಆರ್ಮ್ ಬಾತ್ ಇರ್ಬೋದು. ಹೀಗೆ ಹೈಡ್ರೋಥೆರಪಿ ಚಿಕಿತ್ಸೆಗಳು, ನೀರಿನ ಚಿಕಿತ್ಸೆಗಳನ್ನ, ಜಲ ಚಿಕಿತ್ಸೆಗಳನ್ನ ಕೊಡ್ತೇವೆ. ಇದೊಂದಾದರೆ ಇನ್ನು ಮಸಾಜ್, ಬೇರೆ ಬೇರೆ ರೀತಿಯ 10ಕ್ಕೂ ವಿವಿಧ ರೀತಿಯ ಮಸಾಜ್ಗಳು, ಆಯುರ್ವೇದಿಕ್ ಟೈಪ್, ನ್ಯಾಚುರೋಪತಿ ಟೈಪ್, ಸ್ವೀಡಿಶ್ ಟೈಪ್ ಇದೆ. ಆ ಮಸಾಜ್ಗಳನ್ನ ಅವರ ತೊಂದರೆಗಳನ್ನು ಕೊಡ್ತಾ ಹೋಗ್ತೇವೆ. ಸ್ಟೀಮ್ ಬಾತ್, ಸೊ ಅದಾದ್ಮೇಲೆ ಸ್ಟೀಮ್ ಬಾತ್. ಹಾಗೇನೆ ಡ್ರೈ ಹೀಟ್ ಅಂದ್ರೆ ವೇಟ್ ಕಡಿಮೆ ಮಾಡುವವರಿಗೆ ಅಥವಾ ಸ್ಕಿನ್ ಪ್ರಾಬ್ಲಮ್ ಇದ್ದವರಿಗೆ, ಡಿಟಾಕ್ಸ್ ಆಗುವವರಿಗೆ ಡ್ರೈ ಹೀಟಿಗೋಸ್ಕರ ಸೋನಾ ಬಾತ್ ಅನ್ನು ಕೊಡ್ತೇವೆ. ಹಾಗೇನೆ ನಾವು ವೈಬ್ರೋ ಮಸಾಜ್ ಕೊಡ್ತೇವೆ. ಸೊ ವೈಬ್ರೋ ಮಸಾಜ್, ಸೊ ಅದು ಕೂಡ ತುಂಬಾ ಸಹಾಯ ಆಗುತ್ತೆ. ಹಾಗೆ ತ್ರಿಫಲಾ ಪೌಡರ್ ಹಾಕಿ ಮಸಾಜ್ ಅನ್ನ ಮಾಡ್ತೇವೆ. ಅದು ಸ್ಥೂಲಕಾಯವನ್ನು ಕಡಿಮೆ ಮಾಡಲಿಕ್ಕೆ, ಒಬೆಸಿಟಿಯನ್ನು ಕಡಿಮೆ ಮಾಡಲಿಕ್ಕೆ, ಸರ್ಕ್ಯುಲೇಷನ್ ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಹೀಗೆ ವಿವಿಧ ರೀತಿಯ ಮಸಾಜ್ಗಳು, ನೀರಿನ ಚಿಕಿತ್ಸೆ. ಸ್ಟೋನ್ ಮಸಾಜ್ ಇಲ್ಲಿ ಬಹಳ ಫೇಮಸ್ ನಿಸರ್ಗ ಮನೆಯಲ್ಲಿ. ಸೊ ಅದು ವಾಲ್ಕ್ಯಾನೋ ಸ್ಟೋನ್ಸ್ ಬರುತ್ತೆ. ಆ ಸ್ಟೋನ್ಸ್ ಅನ್ನು ಉಪಯೋಗಿಸಿ ಬಹಳ ಚೆನ್ನಾಗಿ ಸ್ಟೋನ್ ಅನ್ನು ಕೊಬ್ಬರಿ ಎಲ್ಲರೂ ಕೂಡ ಹೇಳ್ತಾ ಇದ್ರು ಇಲ್ಲಿ ಸ್ಟೋನ್ ಮಸಾಜ್ ಚೆನ್ನಾಗಿರುತ್ತೆ. ಸೊ ಅಷ್ಟೊಂದು ಮಸಾಜ್ನ ಎಲ್ಲರೂ ಇಷ್ಟಪಡ್ತಾರೆ, ಅದು ಕೊಡ್ತಾ ಇದೀವಿ. ಪೇರಳಿ ಮಸಾಜ್ ಅಂತ ಬರುತ್ತೆ, ಕೇರಳ ಸ್ಟೈಲು, ಅದನ್ನು ಕೊಡ್ತೀವಿ. ಸಾಲ್ಟ್ ಗ್ಲೋ ಮಸಾಜ್ ಅಂತ, ಡೆಡ್ ಸ್ಕಿನ್ ಎಲ್ಲ ತೆಗೆದು ಫಸ್ಟ್ ಕೊಬ್ಬರಿ ಎಣ್ಣೆಯಲ್ಲಿ ಉಪ್ಪಲ್ಲಿ ಮಾಡಿ ನಂತರ ಆಲಿವ್ ಆಯಿಲ್ ಅಲ್ಲಿ ಮಾಡಿದಾಗ ಫುಲ್ ಡೆಡ್ ಸ್ಕಿನ್ ಹೋಗಿ ಕ್ಲಿಯರ್ ಫೇಸ್ ಆಗುತ್ತೆ, ಕ್ಲಿಯರ್ ಸ್ಕಿನ್ ಆಗುತ್ತೆ. ಜೊತೆಗೆ ಮಸಾಜ್ ಇಂದ ಬರೀ ಹೊರಗಡೆ ಅಷ್ಟೇ ಪ್ರಯೋಜನ ಆಗೋದಿಲ್ಲ, ಬ್ಲಡ್ ಸರ್ಕ್ಯುಲೇಷನ್. ಮಸಾಜ್ ಅನ್ನುವಂತ ನಾವು ಓದ್ಬೇಕಾದ್ರೆ ಮಸಾಜ್ ಅನ್ನುವಂತ ಒಂದು ಇಷ್ಟು ದೊಡ್ಡ ಬುಕ್ಕನ್ನು ಓದಿದ್ದೇವೆ, ಅದ್ರ ಜೊತೆಗೆ ಎಕ್ಸಾಮ್ ಬರ್ತಿದ್ದೇವೆ. ಅದಕ್ಕೆ ಒಂದು 100 ಮಾರ್ಕ್ಸ್ ಎಕ್ಸಾಮೇ ಸಪ್ರೇಟ್ ಆಗಿರುತ್ತೆ. ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ಕೊಳ್ಸ್ಬೇಕಾಗತ್ತೆ. ನಾವು ಮಸಾಜ್ ಅನ್ನ ಮಾಡಿ ಕಲ್ತ್ಕೊಳ್ಬೇಕಾಗತ್ತೆ ಡಿಗ್ರಿ ಓದುವ. ಸೊ ಈ ಮಸಾಜ್ ಬಹಳ ಒಂದು ಡೀಪ್ ಸೈನ್ಸ್ ಇದೆ. ಸೊ ಇದರಿಂದ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದಷ್ಟೇ ಅಲ್ಲ, ಬೇರೆ ಬೇರೆ ಆರ್ಗನ್ಸ್ಗೆ ಮಸಾಜಿಂಗ್ ಇಫೆಕ್ಟ್ ಸಿಕ್ಕಿ ಅದೆಲ್ಲದೂ ಕೂಡ ಚುರುಕಾಗತ್ತೆ. ದೇಹದ ಆರೋಗ್ಯ ಇರುವಂತಹ ಒಂದು ಅನಾರೋಗ್ಯ ಹೊರಟು ಹೋಗ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಆಕ್ಯುಪಂಕ್ಚರ್ ತುಂಬಾ ಎಫೆಕ್ಟಿವ್ ಇದೆ. ಪೇನ್ ಮ್ಯಾನೇಜ್ಮೆಂಟಿಗೆ ಅಷ್ಟೇ ಅಲ್ಲ, ಎಲ್ಲ ತೊಂದರೆಗಳಿಗೂ ಆಕ್ಯುಪಂಕ್ಚರ್ ತುಂಬಾ ಸಹಾಯ ಆಗುತ್ತೆ. ಆಕ್ಯುಪಂಕ್ಚರ್ ನಾವು ಕೊಡ್ತಾ ಇದ್ದೀವಿ. ಫಿಸಿಯೋಥೆರಪಿಯನ್ನ ಅಲೋಪತ್ಸ್ ಕೂಡ ಇಂಗ್ಲಿಷ್ ಔಷಧಿ ಕೊಡೋರು ಕೂಡ ಹೋಗ್ತಾರೆ. ಫಿಸಿಯೋಥೆರಪಿಯಲ್ಲಿ ನೋವು ನಿವಾರಕ ಜೊತೆಗೆ ವ್ಯಾಯಾಮ ಕೊಟ್ಟು, ಸ್ಟ್ರೋಕ್ ಎಲ್ಲ ಆಗುತ್ತೆ, ಪ್ಯಾರಾಲಿಸಿಸ್ ಆದವರಿಗೆ ಒಳ್ಳೆ ಚಿಕಿತ್ಸೆ ಸಿಗುತ್ತೆ. ಈಗ ವೀಕ್ನೆಸ್ ಇದ್ದವರಿಗೆ ಬಹಳ ಅನುಕೂಲ ಆಗುತ್ತೆ. ಏಜ್ ಆದವರಿಗೆ ಬಹಳ ಸಹಾಯ ಆಗುತ್ತೆ. ಬ್ಯಾಕ್ ಪೇನು, ನೀ ಪೇನು ಇದ್ದಂಥವ್ರಿಗೆ ಎಕ್ಸಸೈಸ್ ಕೊಟ್ಟು, ಶೋಲ್ಡರ್ ಪೇನು ಎಕ್ಸಸೈಸ್ ಅನ್ನ ಹೇಳ್ಕೊಟ್ಟು ಮನೆಗೆ ಹೋಗಿ ಮಾಡಿ ಅವರು ಸಂಪೂರ್ಣ ಗುಣಮುಖರಾಗ್ತಾರೆ. ಎಷ್ಟೋ ಜನ ಬ್ಯಾಕ್ ಪೇನ್ ಇದ್ದಂಥವ್ರಿಗೆ, ಆಪರೇಷನ್ ಹೇಳಿದವರಿಗೆ, ಕುತ್ತಿಗೆ ನೋವು ಆಪರೇಷನ್ ಹೇಳಿದವರಿಗೆ ನಮ್ಮಲ್ಲಿ ಬರ್ತಾರೆ. 10 ದಿನಗಳ ಕಾಲ ಇದ್ದು 3 ತಿಂಗಳ ಫಾಲೋ ಮಾಡಿ 3 ತಿಂಗಳಿಗೆ ಖುಷಿಯಾಗಿ ನಾರ್ಮಲ್ ಆಗಿದ್ದೀವಿ, ಆಪರೇಷನ್ ಬೇಡ ಈಗ ಅಂತ ಹೇಳಿ ಆರಾಮಾಗಿರ್ತಾರೆ. ಸೊ ಗಂಗಾವತಿ ಪ್ರಾಣೇಶ್ ಅವರು ಅದರಲ್ಲಿ ಒಬ್ಬರು. ಗಂಗಾವತಿ ಪ್ರಾಣೇಶ್ ಅವರು ಅವ್ರಿಗೆ ಆಪರೇಷನ್ ಹೇಳಿದ್ರು ಬ್ಯಾಕ್ ಪೇನ್. ನಮ್ಮಲ್ಲಿ ಬಂದು 10 ದಿವಸ ಉಳಿದು ಚಿಕಿತ್ಸೆಯನ್ನು ಪಡೆದು ಅವರಿಗೆ ಸಂಪೂರ್ಣ ಆರಾಮಾಗಿ ಅವರು ಇವತ್ತಿಗೂ ಕೂಡ ಅವರ ಕಾರ್ಯಕ್ರಮಗಳಲ್ಲಿ ನಿಸರ್ಗ ಮನೆಯ ಬಗ್ಗೆ, ಡಾಕ್ಟರ್ ವೆಂಕಟರಮಣ ಬಗ್ಗೆ ಹೇಳ್ತಾ ಇರ್ತಾರೆ. ಅವರಿಂದ ನಮಗೆ ಇಡೀ ಕರ್ನಾಟಕದಲ್ಲಿ ಈ ನೈಸರ್ಗಿಕ ಚಿಕಿತ್ಸೆಯ ಒಂದು ಅವೇರ್ನೆಸ್ ಮೂಡುವಲ್ಲಿ ಬಹಳ ಸಹಾಯ ಆಗಿದೆ. ಅವರಿಗೆ ತುಂಬಾ ಧನ್ಯವಾದಗಳನ್ನ ಈ ಕಾರ್ಯಕ್ರಮದಲ್ಲಿ ಅರ್ಪಿಸಲಿಕ್ಕೆ ನಾನು ಬಯಸ್ತೀನಿ. ಅವರು ನರಸಿಂಹ ಜೋಶಿ, ಬಸವರಾಜ ಮಹಾಮನಿ, ಇಂದುಮತಿ ಸಾಲಿಮಠ್, ಹೀಗೆ ಹಾಸ್ಯ ಕಲಾವಿದರ ದಂಡೆ ನಮ್ಮಲ್ಲಿ ಬರುತ್ತೆ. ಇಂದುಮತಿ ಸಾಲಿಮಠ್ ಅವರು ನಡೆದು ಬರ್ತಾ ಇದ್ದಾರೆ ಟ್ರೀಟ್ಮೆಂಟ್. ಸೊ ಹೀಗೆ ಅವರು ಚಿಕಿತ್ಸೆ ತೆಗೆದುಕೊಂಡು ಜನರಿಗೆ ಹೇಳುವಾಗ ಅವರ ಪ್ರೋಗ್ರಾಮ್ಗಳಿಗೆ 10,000 15,000 ಜನ ಸೇರ್ತಾರೆ. ಅಷ್ಟೆಲ್ಲ ಜನರಿಗೆ ಒಟ್ಟಿಗೆ ಗೊತ್ತಾಗುತ್ತೆ. ಅವ್ರ ಪ್ರೋಗ್ರಾಮ್ ಯೂಟ್ಯೂಬ್ ಅಲ್ಲಿ ಕೂಡ ತುಂಬಾ ವೈರಲ್ ಆಗುತ್ತೆ. ಸೊ ಹಾಗಾಗಿ ಜನರಿಗೆ ಪ್ರಕೃತಿ ಚಿಕಿತ್ಸೆ ಬಗ್ಗೆನೂ ಈ ಒಂದು ಸರಳ ಚಿಕಿತ್ಸೆ ಬಗ್ಗೆನೂ ಅವೇರ್ನೆಸ್ ಉಂಟಾಗಲಿಕ್ಕೆ ಅದರಿಂದ ಸಾಧ್ಯ ಇದೆ. ಸೊ ಅದು ಕೂಡ ಅನುಕೂಲ ಆಯ್ತು. ಇನ್ನು ಮ್ಯಾಗ್ನೆಟೋಥೆರಪಿ ಕೊಡ್ತೀವಿ. ಆಮೇಲೆ ನಾವು ಓಝೋನ್ ಥೆರಪಿ ಅಂತ ಕೊಡ್ತೀವಿ.
ಅದು ರೀಸೆಂಟ್ ಆಗಿ ಶುರು ಮಾಡಿದ್ವಿ. 150 ದೇಶಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ಬಹಳ ವೈಜ್ಞಾನಿಕವಾದ ಒಂದು ಚಿಕಿತ್ಸೆ. ನೋವು ಕಡಿಮೆ ಮಾಡೋದಷ್ಟೇ ಅಲ್ಲ, ಆಟೋಇಮ್ಯೂನ್ ಕಾಯಿಲೆ ಕಡಿಮೆ ಮಾಡೋದಷ್ಟೇ ಅಲ್ಲ, ಚರ್ಮದ ಗ್ಲೋ ಅನ್ನು ಜಾಸ್ತಿ ಮಾಡೋದಷ್ಟೇ ಅಲ್ಲ, ವೇಟ್ ಕಡಿಮೆ ಮಾಡೋದಷ್ಟೇ ಅಲ್ಲ, ಟೋಟಲ್ ಎಲ್ಲ ತೊಂದರೆಗಳಿಗೂ ಓಝೋನ್ ಥೆರಪಿಯಲ್ಲಿ ಮೂಗಿನ ಮೂಲಕ, ಕಿವಿಯ ಮೂಲಕ, ಕೆಲವು ಸಣ್ಣ ಸೂಜಿಯ ಮೂಲಕ ಆ ಒಂದು ಓಝೋನನ್ನು ಕಳಿಸುವ ಮೂಲಕ, ಮಲದ್ವಾರದ ಮೂಲಕ ಓಝೋನನ್ನು ಕಳಿಸುವ ಮೂಲಕ, ಹೀಗೆ ಬೇರೆ ಬೇರೆ ವಿಧದ ಓಝೋನ್ ಮೂಲಕ ನಾವು ಚಿಕಿತ್ಸೆ ಕೊಡ್ತಾ ಇದ್ವಿ. ಬಹಳ ಎಫೆಕ್ಟಿವ್ ಆಗಿ ಅದು ಕೆಲಸ ಮಾಡ್ತಾ ಇದೆ. ಓಝೋನ್ ಥೆರಪಿ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಸೊ ಹೀಗೆ ನಾನು ಹೇಳಿದ ಎಲ್ಲ ಚಿಕಿತ್ಸೆಗಳನ್ನು ಒಂದೇ ಸೂರಿನ ಅಡಿಯಲ್ಲಿ ತಂದು ನಮ್ಮ ಅಲ್ಟಿಮೇಟ್ ಗುರಿ ಏನು, ನಮ್ಮ ಪೇಷಂಟ್ಸ್ ಅಂತ ನಾವು ಹೇಳಿಲ್ಲ, ಸಾಧಕರು ಅಂತ ಹೇಳಿ ನಮ್ಮಲ್ಲಿ ಬಂದವರು ಸಾಧಕರು ಅಂತ. ಯಾಕೆಂದ್ರೆ ಅವರೇ ಸಾಧನೆ ಮಾಡಿ ಅವರು ಕಡಿಮೆ ಮಾಡಿಕೊಳ್ಳೋ ದಾರಿಯನ್ನು ನಾವು ತೋರಿಸ್ಕೊಡುವಂತಹ ಮಾರ್ಗದರ್ಶಕರು ಅಂತ. ಸೊ ನಮ್ಮ ಸಾಧಕರಿಗೆ ಒಟ್ಟಾರೆಯಾಗಿ ರಿಸಲ್ಟ್ ಬರಬೇಕು, ಅವರು ಸಂತೋಷವಾಗಿ ಹಿಂದಿರಬೇಕು, ಅವರು ನಮ್ಮ ಮನೆಯ ಸಾಧಕರು ಅಂತ ನಾವು ತಿಳ್ಕೊಂಡು, ನಮ್ಮ ಮನೆಯ ಸದಸ್ಯರು ಅಂತ ತಿಳ್ಕೊಂಡು ನಾವು ಚಿಕಿತ್ಸೆ ಕೊಡ್ತಾ ಬಂದಿದ್ದೇವೆ. ಹಾಗಾಗಿ ನಿಸರ್ಗ ಮನೆ, ನಮ್ಮ ಮನೆ, ಕೆಲವರು ಅನೇಕರು ಬರ್ಬೇಕಾದ್ರೆ ಮತ್ತೇನು ಹೇಳೋದಿಲ್ಲ, ತಿರ್ಸಿ ಮನೆಗೆ ಹೋಗ್ತೀವಿ ನಾವು ಅಂತ ಹೇಳ್ತಾರೆ. ಸೊ ಹೋಗುವಾಗ ತಾಯಿ ಮನೆಗೆ ಬಂದಾಗ ಆಯ್ತು, ನಮ್ಗೆ ಹೋಗುವಾಗ ಆ ತರ ಫೀಲಿಂಗ್ ಆಯ್ತು ಅಂತ ಹೇಳಿ ಹೋಗ್ತಾರೆ ಲೇಡೀಸ್ ಎಲ್ಲ ಬಂದಾಗ. ಸೊ ಆ ಒಂದು ಹೋಮ್ಲಿ ಟಚ್ ಅನ್ನ ಕೊಡೋದ್ರ ಮೂಲಕ, ಪ್ರಕೃತಿಯ ಟಚ್ ಅನ್ನ ಕೊಡೋದ್ರ ಮೂಲಕ ಅವರಿಗೆ ಡೈಲಿ 24x7 ಇದೇ ಕ್ಯಾಂಪಸ್ ಅಲ್ಲಿ ನಾನು, ನನ್ನ ಮಡದಿ, ನನ್ನ ತಂದೆ ತಾಯಿ, ನನ್ನ ಮಕ್ಕಳು ಇಲ್ಲೇ ಇರ್ತೀವಿ. 24x7 ಫೋನ್ ಬಂದು ರಿಸೀವ್ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಚಿಕಿತ್ಸೆ ಕೊಡುವಂತ ವೈದ್ಯರು ಎಲ್ಲರೂ ಇದೇ ಕ್ಯಾಂಪಸ್ ಅಲ್ಲೇ ಇರ್ತಾರೆ. ಚಿಕಿತ್ಸೆ ಕೊಡುವಂತಹ ಚಿಕಿತ್ಸಕರು ಅವರು ಕೂಡ ಕ್ಯಾಂಪಸ್ ಅಲ್ಲೇ ಇರ್ತಾರೆ. ಹಾಗಾಗಿ 24x7 ಪೇಷಂಟ್ಗೆ ಯಾವುದೇ ಸಾಧನೆಗೆ ಭಯ ಇಲ್ಲ. ಸೊ ನಾವು ಅವೈಲೇಬಲ್ ಇದ್ದೀವಿ. ಸೊ ಅವ್ರಿಗೆ ಇಮಿಡಿಯೇಟ್ ವಿತಿನ್ 2 minutes ವಿ ಆರ್ ದೇರ್. ಅವರಿಗೆ ಬೆಡ್ಶೀಟ್ ಪ್ರಾಬ್ಲಮ್ ಇದ್ರೆ ನಮಗೆ ಕಾಲ್ ಬರುತ್ತೆ, ಬಾತ್ರೂಮ್ ಸರಿ ಇಲ್ಲ ಅಂದ್ರೆ ನಮಗೆ ಪ್ರಾಬ್ಲಮ್ ಕಾಲ್ ಬರುತ್ತೆ, ಟಿವಿ ಬರ್ತಾ ಇಲ್ಲ ಅಂದ್ರೆ ನಮ್ಗೆ ಕಾಲ್ ಬರುತ್ತೆ, ಸ್ವಲ್ಪ ಶೀತ ನೆಗಡಿ ಆಯ್ತು ನಮ್ಗೆ ಕಾಲ್ ಬರುತ್ತೆ, ಜ್ವರ ಬಂತು ಅಂತ ಕಾಲ್ ಬರುತ್ತೆ. ಸೊ ಏನೇ ತೊಂದರೆ ಇದ್ರೂ ನಮ್ಗೆ ಕಾಲ್ ಬರುತ್ತೆ. ನಾವು ಇಮಿಡಿಯೇಟ್ ಆಗಿ ಅದನ್ನು ಸಾಲ್ವ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ವಿ. ಹಾಗಾಗಿ ದೇ ಫೀಲ್ ವೆರಿ ಹೋಮ್ಲಿ. ಹಾಗೆ ಆಹಾರ ಪದ್ಧತಿ ಬಗ್ಗೆ ಹೇಳ್ಬೋದಾ? ನಾನು ಬರೆದಿರುವಂತ ಒಂದು ಪುಸ್ತಕದ ಹೆಸರು ಅಡುಗೆ ಮನೆ ಆಸ್ಪತ್ರೆ ಆಹಾರವೇ ಔಷಧಿ ಅಂತ. ತುಂಬಾ ಚೆನ್ನಾಗಿದೆ. ನಾನು ಓದ್ತಾ ಇದ್ದೇನೆ. ಗೊತ್ತಾಯ್ತು. ನಿಜವಾದ ಸತ್ಯ ಇಲ್ಲಿ ಅಡಗಿದೆ. ಯಾಕೆಂದ್ರೆ ಒಂದು ಅಜ್ಜಿ ಹೊಸ ಮನೆ ಕಟ್ಟಿದಿರುತ್ತೆ. ಆ ಮನೆ ಎದುರುಗಡೆ ಹೊಸ ಟಾರ್ ರೋಡ್ ಅನ್ನ ಹಾಕಿದ್ರು. ಖುಷಿ ಆಯ್ತು ಅಜ್ಜಿ ಆ ಟಾರ್ ರೋಡಿಗೆ ಬಂದು ಏನೋ ಹುಡುಕ್ತಾ ಇದ್ರು. ಆಗ ಅಜ್ಜಿ ಏನೋ ಹುಡುಕ್ತಾ ಇದ್ರು ಅಂತ ಹೇಳಿ ಅಲ್ಲಿದ್ದ ಅಕ್ಕಪಕ್ಕದಲ್ಲಿರೋ ಯುವಕ ಯುವತಿಯರೆಲ್ಲ ಹುಡುಕ್ಲಿಕ್ಕೆ ಸಹಾಯ ಮಾಡಿದ್ರು, ಏನೂ ಸಿಕ್ಕಿಲ್ಲ. ಆಮೇಲೆ ಒಂದು ಹುಡುಗಿ ಕೇಳಿದ್ರು, ಅಜ್ಜಿ ನೀನ್ ಏನ್ ಕಳ್ಕೊಂಡಿದೀಯಾ? ಆವಾಗ ಅಜ್ಜಿ ಹೇಳ್ತು, ನಾನು ಸೂಜಿ ಕಳ್ಕೊಂಡಿದ್ದೀನಿ. ಸರಿ, ಸೂಜಿ ಹುಡುಕ್ಲಿಕ್ಕೆ ಶುರು ಮಾಡಿದ್ರು, ಸೂಜಿ ಸಿಕ್ಕಿಲ್ಲ. ಆಮೇಲೆ ಆ ಹುಡುಗಿ ಕೇಳ್ತು, ಅಜ್ಜಿ ನೀನ್ ಸೂಜಿ ಎಲ್ಲಿ ಕಳ್ಕೊಂಡಿದೀಯಾ? ಅಜ್ಜಿ ಹೇಳ್ತು, ನಾನು ಅಡುಗೆ ಮನೇಲಿ ಕಳ್ಕೊಂಡಿದ್ದೀನಿ, ಇಲ್ಲಿ ಹುಡುಕ್ತಾ ಇದ್ದೀನಿ. ಯಾಕೆಂದ್ರೆ ಅಡುಗೆ ಮನೇಲಿ ಕತ್ಲೆ ಇದೆ, ಇಲ್ಲಿ ಬೆಳಕಿದೆ, ಹಾಗಾಗಿ ನಾನು ಇಲ್ಲಿ ಹುಡುಕ್ತಾ ಇದ್ದೀನಿ ಅಂತ ಅಜ್ಜಿ ಹೇಳ್ತು. ನಮ್ಮ ಕಥೆನೂ ಅದೇ ಆಗಿದೆ. ನಮ್ಮ ನಿಜವಾದ ಆರೋಗ್ಯವನ್ನು ನಾವು ಅಡುಗೆ ಮನೇಲಿ ಕಳ್ಕೊಂಡಿದ್ದೇವೆ, ಆಸ್ಪತ್ರೆಯಲ್ಲಿ ಹುಡುಕ್ತಾ ಇದೆ. ನಮ್ಮ ಆರೋಗ್ಯ ಮರಳಿ ಬರ್ಬೇಕು ಅಂದ್ರೆ ಅಡುಗೆ ಮನೆ ಆಸ್ಪತ್ರೆ, ಆಹಾರವೇ ಔಷಧಿ. ಸೊ ಈ ಒಂದು ತತ್ವವನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ. ರಿಫೈನ್ಡ್ ಆಯಿಲ್ಸ್ ಉಪಯೋಗಿಸಬೇಡಿ, ಕೊಬ್ಬರಿಯನ್ನು ಉಪಯೋಗಿಸಿ, ತೆಂಗಿನಕಾಯಿ ತುರಿಯನ್ನು ಉಪಯೋಗಿಸಿ, ತೆಂಗಿನಕಾಯಿ ಹಾಲನ್ನು ಉಪಯೋಗಿಸಿ, ಒಳ್ಳೆಯ ಕೊಬ್ಬನ್ನು ಉಪಯೋಗಿಸಿ, ಗಾಣದಲ್ಲಿ ಮಾಡಿರುವಂತಹ ಎಣ್ಣೆಯನ್ನು ಉಪಯೋಗಿಸಿ, ರಿಫೈನ್ಡ್ ಫುಡ್ ಅನ್ನ, ಬೇಕರಿ ಐಟಮ್ಸ್ ಅನ್ನು ಕಡಿಮೆ ಮಾಡಿ, ಕರೆದ ಆಹಾರವನ್ನು ಕಡಿಮೆ ಮಾಡಿ. ನಾನು ಡೆಮೋ ಮಾಡಿ ತೋರಿಸ್ತೀನಿ, ನೀವು ನೋಡಿರ್ಬೋದು. ಚಿಪ್ಸ್ ಅನ್ನು ಸಿಕ್ಕು ಆ ತರ ಡೆಮೋ ಮಾಡಿ ತೋರಿಸೋದು ನೋಡಿದೆ. ಸೊ ಈ ತರ ಅವರಿಗೆ ಅವೇರ್ನೆಸ್ ಅನ್ನು ಉಂಟು ಮಾಡಿ, ಅವರಿಗೆ ಜಾಗೃತಿಯನ್ನು ಉಂಟು ಮಾಡಿ. ಯಾಕಂದ್ರೆ ನಾಲೆಜ್ ಇಸ್ ಈಕ್ವಲ್ ಟು ಹೆಲ್ತ್. ನಾಲೆಜ್ ಇರ್ಬೇಕು. ನಮ್ಗೆ ನಾಲೆಜ್ ಇದ್ರೆ ನಾವು ಆಟೋಮೆಟಿಕ್ ಕಲಿತಾ ಹೋಗ್ತೀವಿ ಹೇಗೆ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅಂತ. ಈಗಿನ ಆಧುನಿಕ ಜೀವನ ಶೈಲಿಯಲ್ಲಿ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ 90% ಜನ ಇವತ್ತು ಕುತ್ಕೊಂಡೇ ಕೆಲಸ ಮಾಡುವಂತ ಪರಿಸ್ಥಿತಿ ಇದೆ. 10% ಜನ ಅಷ್ಟೇ ಕಾರ್ಮಿಕರಿದ್ದಾರೆ, ಅಥವಾ 20% ಜನ ಇರ್ಬೋದು. ಕಾರ್ಮಿಕರಿಗೆ, ಹೊರಗಡೆ ಕೆಲಸ ಮಾಡೋರಿಗೆ, ಕಟ್ಟಡ ಕಾರ್ಮಿಕರಿಗೆ, ರೈತರಿಗೆ ಎಷ್ಟೇ ಕಾರ್ಬೋಹೈಡ್ರೇಟ್ ತಿಂದ್ರು ಅದು ಜೀರ್ಣ ಆಗತ್ತೆ, ಶಕ್ತಿಯಾಗಿ ವ್ಯಯ ಆಗತ್ತೆ. ಆದ್ರೆ ನಮ್ಮಂತ ಕುತ್ಕೊಂಡು ಕೆಲಸ ಮಾಡೋರಿಗೆ, ನಮ್ಗೆ ಏನಾಗತ್ತೆ ಅಂದ್ರೆ, ಒಂದು ಚಪಾತಿ ತಿಂದ್ರೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗತ್ತೆ, ಎರಡನೇ ಚಪಾತಿ ಅದು ಗ್ಯಾರಂಟಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ಲಿವರಿಗೆ ಹೋಗಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಎಲ್ಲರೂ ಅನ್ಕೋಬಿಟ್ಟಿದ್ದಾರೆ ಫ್ಯಾಟ್ ಬರುತ್ತೆ. ಇಲ್ಲ, ಗೋಡಂಬಿ ಫ್ಯಾಟ್ ಇದೆ, ಬಾದಾಮಿ ಫ್ಯಾಟ್ ಇದೆ, ಪಿಸ್ತಾ ಫ್ಯಾಟ್ ಇದೆ, ವಾಲ್ನಟ್ ಫ್ಯಾಟ್ ಇದೆ, ತುಪ್ಪ ಫ್ಯಾಟ್ ಇದೆ, ಮೊಸರು ಫ್ಯಾಟ್ ಇದೆ, ಹಾಲಿನಲ್ಲಿ ಫ್ಯಾಟ್ ಇದೆ, ಪನ್ನೀರಲ್ಲಿ ಫ್ಯಾಟ್ ಇದೆ,
ಶೇಂಗಾದಲ್ಲಿ ಫ್ಯಾಟ್ ಇದೆ. ಇದು ಎಲ್ಲದೂ ಕೂಡ ಫ್ಯಾಟ್ ಅನ್ನ ತೆಗೀಲಿ, ಮುಳ್ಳಿಂದ ತೆಗೀಲಿ, ಫ್ಯಾಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡಿ. ಆದ್ರೆ ರಿಫೈನ್ಡ್ ಆಯಿಲ್ಸು, ಬೇಕರಿ ಐಟಮ್ಸು, ಬ್ರೆಡ್ಡು, ಪುರಿ, ವಡಾ, ಮಸಾಲ ಪುರಿ, ಗೋಬಿ ಮಂಚೂರಿ, ಅನ್ನ, ಚಪಾತಿ, ರಾಗಿ, ಜೋಳ, ಸಿರಿಧಾನ್ಯ, ಉಪ್ಪಿಟ್ಟು, ಅವಲಕ್ಕಿ, ಚಿರುಮುರಿ, ಬ್ರೆಡ್ಡು, ಬಿಸ್ಕೆಟು ಇದೆಲ್ಲವೂ ಕೂಡ ಒಳಗಡೆ ಹೋಗಿದ್ದು ನಾಳೆ ಬೇಕು ಅಂತ ಹೇಳಿ ನಮ್ಮ ಜೀನ್ ಹೇಳ. ನಾವು ಕಾಡು ಮನುಷ್ಯ ಆಗಿದ್ದು ಮುಂಚೆ, ಆಹಾರ ಸಿಗ್ತಾ ಇರಲಿಲ್ಲ, ಅಪರೂಪಕ್ಕೆ ಆಹಾರ ಸಿಗ್ತಾ ಇತ್ತು, ತಿನ್ನೋದು. ಈ ಕಾಡು ಪ್ರಾಣಿಗಳಿಗೂ ಅಷ್ಟೇ, ದಿನ ಆಹಾರ ಸಿಗಲ್ಲ, ಯಾರೋ ತಗೊಂಡು ಹಾಕಲ್ಲ, ಹುಡುಕಿ ತಗೋಬೇಕು. ನಮ್ಮ ಪರಿಸ್ಥಿತಿನೂ ಹಾಗೆ, ಅಪರೂಪಕ್ಕೆ ಸಿಕ್ಕಿದ ಗಡ್ಡೆ ಗೆಣಸು ಪ್ರಾಣಿ ಏನು ಅಂತ ಹೇಳಿದ್ರೆ ತಿನ್ನೋದು, ಅದು ಸ್ಟೋರ್ ಮಾಡಿ ಇಟ್ಕೊಳುತ್ತೆ ದೇಹ, ಮತ್ತೆ ಉಪವಾಸ ಇದ್ದಾಗ ಅದನ್ನು ಯೂಸ್ ಮಾಡ್ಕೊಳ್ಳೋದು. ಆ ತರ ನಾವು ಬೆಳೆದು ಬನ್ನಿ, ಕಾಡು ಮನುಷ್ಯದಿಂದ ನಾವು ಮನುಷ್ಯ ಆಗಿದ್ವಿ. ಅದೇ ತರ ನಮ್ಮ ಸಿಸ್ಟಮ್ ಇದೆ. ಸೊ ಹಾಗಾಗಿ ಏನ್ ಮಾಡುತ್ತೆ, ನೀವು ಮದುವೆ ಊಟ ಮಾಡಿದ್ರ ಚೆನ್ನಾಗಿ, ಅದನ್ನ ದೇಹ ಏನ್ ಮಾಡುತ್ತೆ, ಪುರಿ ತಿಂದ್ರ, ವಡಾ ತಿಂದ್ರ, ಓ ಇದಕ್ಕೆ ತನ್ನ ಶಕ್ತಿ ಬಂದಿದೆ, ಫ್ಯಾಟ್ ಬಂದಿದೆ, ಅದನ್ನು ಸ್ಟೋರ್ ಮಾಡ್ಕೋಬೇಕು ಅಂತ ಸ್ಟೋರ್ ಮಾಡುತ್ತೆ. ಜಾಸ್ತಿ ಊಟ ಮಾಡಿದ್ರ ಅದನ್ನು ಸ್ಟೋರ್ ಮಾಡುತ್ತೆ, ಲಿವರ್ ಮೂಲಕ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದೇ ಫ್ಯಾಟ್, ಹೊಟ್ಟೆಯ ಫ್ಯಾಟ್, ತೊಡೆಯ ಫ್ಯಾಟ್, ಇಲ್ಲೆಲ್ಲ ಫ್ಯಾಟ್, ಇಲ್ಲಿ ಫ್ಯಾಟ್, ಎಲ್ಲ ಫ್ಯಾಟ್ ಜಾಸ್ತಿ ಆಗಲಿಕ್ಕೆ ಅದು ಸ್ಟೋರ್ ಮಾಡುತ್ತೆ. ಸೊ ಆ ಸ್ಟೋರ್ ಫ್ಯಾಟ್ ಇಂದಾಗಿ 3000ಕ್ಕೂ ಹೆಚ್ಚು ಕೆಮಿಕಲ್ಸ್, ಬ್ಯಾಡ್ ಕೆಮಿಕಲ್ಸ್ ಬಿಡುಗಡೆ ಆಗುತ್ತೆ. ಈಗ ಹಾರ್ಟ್ ಅಟ್ಯಾಕ್ ಇಷ್ಟೆಲ್ಲ ಜಾಸ್ತಿ ಆಗಲಿಕ್ಕೆ, ಕ್ಯಾನ್ಸರ್ ಇಷ್ಟೆಲ್ಲ ಜಾಸ್ತಿ ಆಗಲಿಕ್ಕೆ, PCOD ಇಷ್ಟೆಲ್ಲ ಜಾಸ್ತಿ ಆಗಲಿಕ್ಕೆ, ಮುಟ್ಟಿನ ಸಮಸ್ಯೆ ಇಷ್ಟೆಲ್ಲ ಜಾಸ್ತಿ ಆಗಲಿಕ್ಕೆ, ಮಕ್ಕಳಾಗದೇ ಇರೋದಕ್ಕೆ ಇಷ್ಟೆಲ್ಲ ಜಾಸ್ತಿ ಆಗಲಿಕ್ಕೆ, ಹೃದಯ ರೋಗ ಇಷ್ಟು ಜಾಸ್ತಿ ಆಗಲಿಕ್ಕೆ, BP ಇಷ್ಟು ಜಾಸ್ತಿ ಆಗಲಿಕ್ಕೆ ಮುಖ್ಯವಾದ ಕಾರಣ ನಾವು ತೆಗೆದುಕೊಳ್ತಾ ಇರುವಂತಹ ಈ ಜಂಕ್ ಫುಡ್, ಈ ರಿಫೈನ್ಡ್ ಆಯಿಲ್ಸ್ ಹಾಗೂ ಹೆಚ್ಚಾದಂತಹ ಕಾರ್ಬೋಹೈಡ್ರೇಟ್. ಅದನ್ನು ನಾವು ಕಡಿಮೆ ಮಾಡಿದಾಗ, ಕಟ್ ಮಾಡಿದಾಗ ಖಂಡಿತವಾಗಿ ನಾವು ನಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆ ಪಾಠವನ್ನು ನಾವಿಲ್ಲಿ ಮಾಡ್ಕೊಡ್ತೇವೆ. ನಾನು ಬರೆದಂತ ಪುಸ್ತಕಗಳನ್ನ ಓದ್ಲಿಕ್ಕೆ ನಾನು ಅವ್ರಿಗೆ ಇನ್ಸ್ಪಿರೇಷನ್ ಕೊಡ್ತೇನೆ. ಫಸ್ಟ್ 100 ಪೇಜನ್ನು ಓದಿ 10 ದಿವಸದಲ್ಲಿ ನಿಮ್ಗೆ ಬಹುಮಾನ ಕೊಡ್ತೇನೆ ಅಂತ ಹೇಳಿ, ಆಗ ಅವ್ರು ಓದ್ತಾರೆ. ಸೊ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ತಾರೆ. ಯಾಕೆ ನಿಸರ್ಗ ಮನೆಗೆ ಬಂದಿದ್ದು, ಯಾಕೆ ನಾನು ಆಯುಷ್ ಚಿಕಿತ್ಸೆಯನ್ನು ಪಡಿಬೇಕು, ಯಾಕೆ ಇದನ್ನು ಮನೆಯಲ್ಲಿ ಅನುಸರಿಸಬೇಕು. ಒಂದು ಹೆಣ್ಣು ಕಲಿತರೆ ಒಂದು ಶಾಲೆ ತೆರೆದಂತೆ ಅಂತ ಹೇಳ್ತಾರೆ. ಹಾಗೆ ಒಂದು ಒಬ್ಬರು ಮೇಡಮ್ ಇಲ್ಲಿ ಬಂದವರು ಆರೋಗ್ಯದ ಬಗ್ಗೆ ತಿಳ್ಕೊಂಡ್ರೆ ಇಡೀ ಫ್ಯಾಮಿಲಿ ಚೇಂಜ್ ಆಗುತ್ತೆ. ಅವರು ಮಕ್ಕಳಿಗೆ ಜಂಕ್ ಫುಡ್ ತಿನ್ನೋ ಹವ್ಯಾಸವನ್ನು ಕಡಿಮೆ ಮಾಡಿ ಆದಷ್ಟು ಮೊಳಕೆ ಕಾಳುಗಳು, ಹಣ್ಣು, ತರಕಾರಿ ಅದನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅವರಿಗೆ ಆ ಚಿಪ್ಸು, ಬೇಕರಿ ಐಟಮ್ಸ್ ಅದನ್ನು ಕಡಿಮೆ ಮಾಡ್ತಾರೆ, ಹಾಟ್ ಚಿಪ್ಸ್ ಎಲ್ಲ ಕಡಿಮೆ ಮಾಡ್ತಾರೆ, ಕುರ್ಕುರೆ, ಲೇಸು ಆ ಥರದ್ದು ಏನು ಬರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡಿ ನ್ಯಾಚುರಲ್ ಆಹಾರ ಕೊಡ್ಲಿಕ್ಕೆ ನಾವು ಅವರಿಗೆ ಪ್ರೇರೇಪಣೆ ಕೊಡ್ತೇವೆ ಮಕ್ಕಳಿಗೆ. ಈಗ ಮಕ್ಕಳಲ್ಲಿ ಬೊಜ್ಜು, ಮಕ್ಕಳಲ್ಲಿ ಪೀರಿಯಡ್ಸ್ ಸ್ಟಾರ್ಟ್ ಆಗೋದೇ ತಡ PCOD ನೋಡ್ತಾ ಇದ್ದಾರೆ ಹೆಣ್ಮಕ್ಳು. ಸೊ ಈ ತರ ಪ್ರಾಬ್ಲಮ್ಸ್ಗೆ ಆಹಾರವೇ ಮುಖ್ಯವಾದ ಕಾರಣ. ಆಹಾರದ ಬದಲಾವಣೆ ಅನ್ನುವಂತಹ ಫೌಂಡೇಶನ್, ಯೋಗಾಭ್ಯಾಸ, ವ್ಯಾಯಾಮ, ಫಾಸ್ಟ್ ಆದಂತ ಜಾಗಿಂಗ್, ಈ ತರ ಒಂದು ಕಂಬ, ಹಾಗೂ ನಾವು ಕೊಡುವಂತಹ ಔಷಧಿಗಳು, ಸರಳವಾದಂತಹ ಆಯುರ್ವೇದಿಕ್ ಎಕ್ಸ್ಟ್ರಾಕ್ಟ್ ಔಷಧಿಗಳನ್ನು ಕೊಡ್ತೇವೆ. ನಾರ್ಮಲ್ ಆಯುರ್ವೇದಿಕ್ ಔಷಧಿಯಿಂದ 10 ಪಟ್ಟು ಹೆಚ್ಚು ಫಾಸ್ಟ್ ಆಗಿ ಚೆನ್ನಾಗಿ ವರ್ಕ್ ಮಾಡುತ್ತೆ ಆ ಔಷಧಿಗಳು ಮೇಲ್ಚಾವಣಿ. ಸೊ ಆಹಾರ ಎನ್ನುವಂಥ ಫೌಂಡೇಶನ್, ಯೋಗಾಭ್ಯಾಸ ಅನ್ನುವಂಥ ಕಂಬ, ನಾವು ಕೊಡುವಂಥ ಔಷಧಿಗಳು ಅನ್ನುವಂಥ ಮೇಲ್ಚಾವಣಿ. ಇದು ಆರೋಗ್ಯದ ಅರಮನೆ. ನಿಸರ್ಗ ಮನೆಗೆ ಬಂದ್ರೆ ಖಂಡಿತವಾಗಿ ನೀವು ಆರೋಗ್ಯದ ಅರಮನೆಯನ್ನು ಕಟ್ತೀರಾ. ಆ ನಾಲೆಜ್ ಅನ್ನು ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಪ್ರತಿ ದಿನ ಸಂಜೆ 9 ರಿಂದ 10 ಅವರಿಗೆ ನಾವು ಕಲ್ಚರಲ್ ಪ್ರೋಗ್ರಾಮ್ ಅನ್ನು ಕೊಡುವಾಗ ನಾನು 10 ನಿಮಿಷ ಪಾಠ ಮಾಡ್ತೇನೆ. ಸೊ ಹೇಗೆ ಅಂತೇಳಿ ವಾರಕ್ಕೆ ಅಥವಾ 2 ವಾರಕ್ಕೆ ಒಂದ್ಸಲ ನಾನೇ ಖುದ್ದಾಗಿ ಹಾಸ್ಯ ಹೇಳೋದು, ಅದ್ರ ಜೊತೆಗೆ ಆರೋಗ್ಯದ ಬಗ್ಗೆ ಹೇಳೋದು ಮಾಡ್ತೇನೆ. ಚಿಪ್ಸ್ ಬರ್ನ್ ಮಾಡಿ 3 ಚಿಪ್ಸ್ ಅಲ್ಲಿ 150-200 ಡ್ರಾಪ್ಸ್ ಆಯಿಲ್ ಬೀಳೋದನ್ನ, ಕೆಟ್ಟ ಫ್ಯಾಟ್ ಬೀಳೋದನ್ನ ತೋರಿಸಿ, ಆ ಡೆಮಾನ್ಸ್ಟ್ರೇಷನ್ ತೋರಿಸಿ ಅವರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತೇನೆ. ಹೀಗೆ ಅವ್ರಿಗೆ ನಾಲೆಜ್ ಅನ್ನ ಕೊಟ್ಟಾಗ, ಆರೋಗ್ಯವನ್ನು ಕೊಟ್ಟಾಗ ಅವ್ರು ಮನೆಗೆ ಹೋಗಿ ಫಾಲೋ ಮಾಡ್ತಾರೆ. 100ರಲ್ಲಿ 75% ಜನ ಫಾಲೋ ಮಾಡಿದ್ರು ಸಾಕು ನನಗೆ. ಸೊ ಹಾಗಾಗಿ ಇವತ್ತು ನಿಸರ್ಗ ಮನೆ ಜನಪ್ರಿಯ ಆಗ್ತಾ ಇದೆ, ಜನ ಬರ್ತಾ ಇದ್ದಾರೆ, ಇಡೀ ಕರ್ನಾಟಕದಿಂದ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ ಇಲ್ಲಿಂದೆಲ್ಲ ಬರ್ತಾ ಇದೆ, ಪುಣೆ, ಅಲ್ಲಿಂದೆಲ್ಲ ತುಂಬಾ ಪೇಷಂಟ್ಸ್ ಬರ್ತಾ ಇದೆ. ಇದಕ್ಕೆ ಕಾರಣ ಈ ಒಂದು ಮೌತ್ ಪಬ್ಲಿಸಿಟಿ. ಒಬ್ರಿಗೆ ಕಡಿಮೆ ಆಗಿದೆ, ನಿಮಗೆ ವೇಟ್ ಕಡಿಮೆ ಆಯ್ತು, ನಿಮ್ಗೆ ಟೋಟಲ್ ಹೆಲ್ತ್ ಇಂಪ್ರೂವ್ ಆಯ್ತು, ನಿಮ್ಗೆ ಗ್ಲೋ ಜಾಸ್ತಿ ಆಯ್ತು, ನೀವು ಇನ್ನು 10 ಜನರಿಗೆ ಹೇಳ್ತೀರಾ. ಸೊ ಹಾಗೆ ಒಬ್ರಿಗೊಬ್ರಿಗೆ ಹೇಳಿ 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 ಜನರಿಗೆ ಇದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ಇಷ್ಟೊಂದು ಜನರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದೀರಾ ಇಷ್ಟು ವರ್ಷದಲ್ಲಿ. ಯಾವುದಾದ್ರು ಟೈಮಲ್ಲಿ ನಿಮ್ಗೆ ಹಾರ್ಟ್ ಟಚ್ ಆಗುವಂಥ ಯಾವ್ದಾದ್ರು ಸ್ಟೋರಿ ಇದೆಯಾ ನಿಮ್ಮ? ಖಂಡಿತವಾಗಿದೆ. ರೀಸೆಂಟಾಗಿ ನಡೆದಿರುವಂಥದ್ದನ್ನೇ ಹೇಳ್ತೇನೆ. ತುಂಬ ಇದೆ. ಎಷ್ಟೋ ಜನರಿಗೆ ಮಕ್ಕಳಾಗದೆ ತುಂಬ ವರ್ಷಗಳ ಕಾಲ ಎಲ್ಲ ಟ್ರೈ ಮಾಡಿ, IVF ಎಲ್ಲ ಟ್ರೈ ಮಾಡಿ,
ಆಮೇಲೆ ಇಲ್ಲಿ ಬಂದು 10 ದಿವಸ ಉಳಿದು ಗಂಡ ಹೆಂಡತಿ ಇಬ್ಬರು 3 ತಿಂಗಳ ಫಾಲೋ ಆಗಿ ಆಮೇಲೆ ಅವರು 2 ವರ್ಷ ಬಿಟ್ಟು ಅವ್ರ ಮಗುನ ಕರ್ಕೊಬಂದು ನಿಮ್ಮ ಒಂದು ಪ್ರೇರೇಪಣೆಯಿಂದ ನಿಮ್ಮ ಆಹಾರ ಪದ್ಧತಿಯಿಂದ ನಿಮ್ಮ ಚಿಕಿತ್ಸೆಯಿಂದ ಮಗು ಆಯಿತು ಅಂತ ಹೇಳಿದಾಗ ಅವ್ರ ಕಣ್ಣಲ್ಲಿ ಬರುವಂಥ ನೀರು ಅವಾಗ ನಮಗೂ ಆವಾಗ ಭಾವನಾತ್ಮಕ ಆಗುವಂಥದ್ದಾಗತ್ತೆ. ಸೊ ಹೀಗೆ ಅನೇಕ ಘಟನೆಗಳಾಗಿದೆ, ನೂರಾರು ದಂಪತಿಗಳಿಗೆ ಆ ಥರ ಆಗಿದೆ. ಸೊ ಯಾಕೆಂದ್ರೆ ಮರಳಿ ಪ್ರಕೃತಿಗೆ ಅಂತ ಆದಾಗ ಪ್ರಕೃತಿಯ ಮುಂದೆ ಯಾವುದೂ ಇಲ್ಲ, ಪ್ರಕೃತಿಯೇ ಈ ಮಗು ಆಗಲಿಕ್ಕೆಲ್ಲ ಮುಂದಿನ ಜನ್ರೇಷನ್ ಆಗಲಿಕ್ಕೆ ಕಾರಣ. ಸೊ ಹಾಗಾಗಿ ಪ್ರಕೃತಿಯನ್ನು ಕರೆಕ್ಟಾಗಿ ಫಾಲೋ ಮಾಡಿದಾಗ ಖಂಡಿತವಾಗಿ ಆ ಒಂದು ಸಮಸ್ಯೆ ಬಗೆಹರಿಯೋದನ್ನು ನಾವು ನೋಡ್ತೇವೆ. ಸೊ ಈ ಒಂದು ಘಟನೆಯನ್ನು ನೀವು ಕೇಳ್ತಾ ಇದ್ದೀರಿ ಪರ್ಟಿಕ್ಯುಲರ್ ಆಗಿ. ನನ್ನ 2ನೇ ಮಗನ ಅವನು 6th ಓದ್ತಾ ಇದ್ದ, ಅವನ ಒಬ್ಬರ ಟೀಚರ್ ಅವರ ಸ್ಟೋರಿಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಅವರು ಮನೆಯಿಂದ ಕಡು ಬಡವರು, ಇವನು ಮಾತಾಜಿ ಅಂತ ಅವ್ರಿಗೆ ಕರೀತಾನೆ. ಸೊ ಅವರಿಗೆ ಮುಖದ ಮೇಲೆಲ್ಲ ಕಲೆಗಳು ಬಿಕಾಸ್ ಆಫ್ ಪಿ ಸಿ ಓ ಡಿ ಇದೆ, ಸಿಸ್ಟ್ಗಳಿದೆ, ಮುಟ್ಟು 5-6 ತಿಂಗಳಾದರೂ ಆಗೋದಿಲ್ಲ. ಮದುವೆ ಆಗೋ ವಯಸ್ಸು ಬಂದಿದೆ, ಆದರೆ ಅವರು ಮದುವೆ ಆಗಲಿಕ್ಕೆ ಒಂದು ಚೂರು ಮನಸ್ಸಿಲ್ಲ. ಯಾಕಂದ್ರೆ ನನ್ನ ಮುಟ್ಟು ಸರಿಯಾಗಲ್ಲ, ಡಾಕ್ಟ್ರು PCOD ಅಂತ ಹೇಳಿದ್ದಾರೆ. PCOD ಬಗ್ಗೆ ಸ್ಟಡಿ ಮಾಡಿದ್ರೆ PCOD ಇಷ್ಟು ಸಿವಿಯರ್ ಆಗಿದ್ದರೆ ಮಕ್ಕಳಾಗೋದಿಲ್ಲ ಅಂತಿದೆ. ಸೊ ಮಕ್ಕಳಾಗೋದಿಲ್ಲ ಅಂದರೆ ನಾನು ಮದುವೆ ಆಗಿ ಸುಮ್ಮನೆ ಯಾಕೆ ಇದು ಮಾಡೋದು, ನಾನು ಮದುವೆ ಆಗೋದಿಲ್ಲ ಅಂತ ಅವರು ಡಿಸೈಡ್ ಮಾಡಿ ಇದ್ದರು. ಸೊ ಮಗನ ಮೂಲಕ ನನಗೆ ಅವ್ರ ಕಾಂಟ್ಯಾಕ್ಟ್ ಆಯಿತು. ಆಮೇಲೆ ಅವ್ರು ಬಂದರು ನನ್ನ ಹತ್ರ, ಹೀಗೆ ನಾನು ಮದುವೆ ಆಗಬಾರ್ದು ಅಂತ ತೀರ್ಮಾನ ಮಾಡಿದ್ದೇನೆ, ಮದುವೆ ಅಂತೂ ಆಗೋದಿಲ್ಲ, ಅವ್ರು ನಂಗೆ ಪೀರಿಯಡ್ ಸರಿ ಮಾಡ್ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನಾದ್ರು ಆಗತ್ತಾ, ನನ್ನ ಮುಖ ಕ್ಲಿಯರ್ ಮಾಡ್ಲಿಕ್ಕೆ ಆಗತ್ತಾ, ನಾನು ಇಷ್ಟು ದಪ್ಪ ಇದ್ದೀನಿ, ನಾನು ತೆಳಗೆ ಮಾಡಲಿಕ್ಕೆ ಏನಾದ್ರು ಆಗತ್ತಾ ಅಂತ ಕೇಳಿ ನಾನು ಡಿಸೈಡ್ ಮಾಡಿದೆ. ಅವ್ರು ಕಡು ಬಡವರು ಇದ್ದಾರೆ, ಅವರಿಗೆ ನಾನು ಫ್ರೀಯಾಗಿ ಚಿಕಿತ್ಸೆ ಕೊಡಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಿದೆ. ಅವ್ರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಶುರು ಮಾಡಿದೆ. ನನಗೆ ಆತ್ಮವಿಶ್ವಾಸ ಇತ್ತು, ಅವರೆಲ್ಲ ಸರಿ ಆಗುತ್ತೆ, ಅವ್ರ ಮದುವೆನೂ ಆಗುತ್ತೆ, ಅವರಿಗೆಲ್ಲ ಸರಿ ಆಗುತ್ತೆ ಅಂತ ಆತ್ಮವಿಶ್ವಾಸ ನನಗೆ ಒಳಗಡೆಯಿಂದ ಇತ್ತು. ಬಟ್ ನಾ ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರು ನಂಬುವ ಸ್ಥಿತಿಯಲ್ಲಿ ಇಲ್ಲ. ಬಿಕಾಸ್ ಶೀ ಈಸ್ ಫೆಡ್ ಅಪ್, ಟೋಟಲಿ ಫೆಡ್ ಅಪ್ ಅವರು. ಬಟ್ ಅವ್ರದ್ದು ಕಮಿಟ್ಮೆಂಟ್ ಇತ್ತು, ನಾನು ಹೇಳಿದ್ದನ್ನು ಪಾಲಿಸ್ತೇನೆ ಅನ್ನುವಂಥ ಕಮಿಟ್ಮೆಂಟ್ ಇತ್ತು, ಅದರ ಖುಷಿ ನನಗಿತ್ತು. ನಾನು ಆಹಾರದ ಪಟ್ಟಿಯನ್ನು ಅವರಿಗೆ ಇದೇ ಥರ ಮಾಡಬೇಕು ನೀವು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದೆ. ಏನು ಮಾಡಿದ್ರು ಅವರು ಸುಮಾರು 6-8 ತಿಂಗಳುಗಳ ಕಾಲ ನಾನು ಹೇಳಿದ ಆಹಾರವನ್ನೇ ಪಾಲಿಸಿದ್ದಾರೆ. ಅನ್ನ, ಚಪಾತಿ, ರಾಗಿ, ಜೋಳ, ಸಿರಿಧಾನ್ಯ ಎಲ್ಲ ಮುಟ್ಲೇ ಇಲ್ಲ. ತರಕಾರಿ, ಹಣ್ಣು, ಪಲ್ಯ, ಸಲಾಡ್ಸು, ನಟ್ಸು, ಅದರಲ್ಲೇ ನಾನು ಹೇಳಿದ ಪ್ರೋಟೀನ್ ಶೇಕು ಅದರಲ್ಲೇ ಇದ್ದರು. ಒಂದು ಡಯಟ್ ಕರೆಕ್ಟಾಗಿ ಫಾಲೋ ಮಾಡಿದರು. 2 ನಮ್ಮ ಹತ್ರ ಸ್ಮೂತ್ ಫ್ಲೋ, ಬಡ್ ಸೈಡು, ಶ್ರಿಂಕ್ ಪ್ಲಸ್ಸು, ಹೀಗೆಲ್ಲ ಪೀರಿಯಡ್ಸು PCOD ಕಡಿಮೆ ಮಾಡಲಿಕ್ಕೆ ಆ ಸಿಸ್ಟ್ಗಳೆಲ್ಲ ನೀರುಗುಳ್ಳೆಗಳು ಮಾಯ ಆಗಲಿಕ್ಕೆ ಔಷಧಿಗಳಿವೆ, ಆಯುರ್ವೇದಿಕ್ ಔಷಧಿಗಳು, ಅವುಗಳನ್ನು ಕೊಡ್ತಾ ಬಂದೆ, ಚಿಕಿತ್ಸೆಗಳನ್ನು ಕೊಡ್ತಾ ಬಂದೆ. ಸೊ ಕೊಡ್ತಾ ಬಂದಾಗ ಅವರಿಗೊಂದು 3 ತಿಂಗಳಲ್ಲಿ ಪೀರಿಯಡ್ಸ್ ನಾರ್ಮಲ್ ಆಗಲಿ ಸ್ಟಾರ್ಟ್ ಆಯಿತು. ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದೆ, PCOD ಇಲ್ಲ ಅಂತ ಬಂತು. ಅವರ ಮುಖದಲ್ಲಿರುವಂತಹ ಗುಳ್ಳೆಗಳೆಲ್ಲ, ಮೊಡವೆಗಳೆಲ್ಲ ಮಾಯ ಆಗಿ ಮುಖ ಕ್ಲಿಯರ್ ಆಗ್ತಾ ಬಂತು. ಅವ್ರಿಗೆ 6 ತಿಂಗಳು ಆಗುವಾಗ ಪರ್ಫೆಕ್ಟ್ ಅಂದರೆ ಟೋಟಲಿ ಅವರು ಪರ್ಫೆಕ್ಟ್ ಆದರು. ಆಗ ನಾನು ಅವ್ರಿಗೆ ಇನ್ಸ್ಪೈರ್ ಮಾಡಲಿಕ್ಕೆ ಶುರು ಮಾಡಿದೆ, ನಿಮ್ಮ ಮನೇಲಿ ಹೇಳಿ, ನಿಮ್ಮ ಹುಡುಗರು ಹುಡುಕ್ಲಿಕ್ಕೆ ಹೇಳಿ, ನೀವು ಮದುವೆ ಆಗಿ, ಮದುವೆ ಆದರೆ ಖಂಡಿತ ನೀವು ಮಕ್ಕಳಾಗ್ತಾರೆ, ನಿಮ್ಗೇನು ಭಯ ಇದೆಯಲ್ಲ ಮಕ್ಕಳಾಗೋದಿಲ್ಲ ಅಂತ, ಅದನ್ನು ತೆಗೆದುಹಾಕಿ ಮನಸ್ಸಿಂದ. ಆಗ ಅವರಿಗೆ ಅವರು ಮನೆಯಲ್ಲಿ ಅವರು ಹುಡುಕಿದ್ರು, ಅವರಿಗೆ ಒಂದು ಒಳ್ಳೆಯ ವರ ಸಿಕ್ಕಿದ್ರು. ನಾನು ಕೂಡ ಮದುವೆಗೆ ಹೋಗಿದ್ದೆ, ಮದುವೆ ಆಯಿತು. ಮದುವೆ ಆಗಿ ಈಗ ಮೋಸ್ಟ್ಲಿ 4 ಮಂತ್ಸ್ ಆಯ್ತೇನು. ಲಾಸ್ಟ್ ಮಂತು ಫೋನ್ ಮಾಡಿ ನನಗೆ ಗುಡ್ ನ್ಯೂಸನ್ನು ಅವ್ರು ಹೇಳಿದರು, ನಾನು ಕ್ಯಾರಿಯಿಂಗ್ ಅಂತ. ಸೊ ಅವರು ಈಗ ಪ್ರೆಗ್ನೆಂಟ್. ಸೊ ಮದುವೆಯಾಗಿ 4ನೇ ತಿಂಗಳಿಗೆ ಪ್ರೆಗ್ನೆಂಟ್ ಕೂಡ ನಾರ್ಮಲ್. ಅವ್ರ ಹತ್ರ ನನಗೆ ಗೊತ್ತಿರೋ ಗೈನಕಾಲಜಿಸ್ಟ್ ಹತ್ರ ಕಳಿಸಿದೆ, ನಾರ್ಮಲ್ ಪ್ರೆಗ್ನೆನ್ಸಿ ಇದೆ, ನಾರ್ಮಲ್ ನಿಮ್ಗೆ ಡೆಲಿವರಿ ಆಗುತ್ತೆ ಅಂತೆಲ್ಲ ಅವ್ರು ಧೈರ್ಯ ಹೇಳಿ ಔಷಧಿ ಕೊಟ್ಟು ಕಳಿಸಿದ್ದಾರೆ. ಈಗಲೂ ಕೂಡ ಅವ್ರು ನಮ್ಮ ಒಮೆಗಾ 3 ಅಂತ ತೆಗೆದುಕೊಳ್ತಾ ಇದ್ದಾರೆ. ಪ್ರೆಗ್ನೆನ್ಸಿಯಲ್ಲಿ ಡೆಲಿವರಿ ಆದಮೇಲೆ ಒಮೆಗಾ 3 ಅಂತ ತೆಗೆದುಕೊಳ್ಳೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ಒಳ್ಳೆಯದಾಗುತ್ತೆ. ಆಮೇಲೆ ಎದೆ ಹಾಲು ಕೊಡುವಾಗ ತೆಗೆದುಕೊಳ್ಳೋದ್ರಿಂದ ಮಗುವಿಗೆ ಒಮೆಗಾ 3 ಸಿಗುತ್ತೆ. ತಾಯಿಗೆ ಡಿಪ್ರೆಷನ್ನು ಆ ಥರ ಆಗಲ್ಲ. ಸೊ ಹಾಗಾಗಿ ಒಮೆಗಾ 3 ಈಗಲೂ ನಾನು ತೆಗೆದುಕೊಳ್ತಾ ಇದ್ದಾರೆ. ವಿಟಮಿನ್ ಡಿ, ವಿಟಮಿನ್ B12 ನಾನು ಕೊಡದೆ ತೆಗೆದುಕೊಳ್ತಾ ಇದ್ದಾರೆ. ಶಿ ಈಸ್ ವೆರಿ ಹ್ಯಾಪಿ. ಸೊ ಲೈಫಲ್ಲಿ ಫುಲ್ಲಿ ಸೆಟ್ಲ್ ಆಗಿ ಅವರಿಗೆ ಮರುಜೀವ ಬಂದಾಗ ಆಯಿತು. ಅವರು ಅದನ್ನೇ ಹೇಳಿದರು, ಮೆಸೇಜ್ ಮಾಡಿದಾಗ ಅದೇ ಹೇಳ್ತಾರೆ, ನಿಮ್ಮಿಂದ ನನಗೆ ಮರುಜೀವ ಬಂತು, ನಿಮ್ಮಿಂದ ನನಗೆ ಮದುವೆ ಆಗಲಿಕ್ಕೆ ಸಾಧ್ಯ ಆಯಿತು, ನಿಮ್ಮಿಂದ, ನಿಮ್ಮ ಉಪಾಯದಿಂದ, ನೀವು ಹೇಳ್ಕೊಟ್ಟ ಉಪಾಯದಿಂದ ನಾನು ಇವತ್ತು ಪ್ರೆಗ್ನೆಂಟ್ ಕೂಡ ಆದೆ. ಸೊ ಖಂಡಿತವಾಗಿ ನನಗೆ ಆರೋಗ್ಯಯುತ ಮಗು ಅದು ಕೂಡ ಆಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಅವ್ರಿಗೆ ಈಗಲೇ ಬಂದಿದೆ ಬಿಕಾಸ್ ಆಫ್ ಹಿಂದಿನ ಇನ್ಸಿಡೆಂಟ್. ಇದು ಒಂಥರ ವಿಶೇಷವಾದ ಫೀಲಿಂಗನ್ನು ನಮಗೆ ಡಾಕ್ಟ್ರುಗಳಿಗೆ, ಓಕೆ ನಾವು ಓದಿದ್ವಿ, ಫೀಸ್ ಕೊಟ್ಟು ಕಷ್ಟಪಟ್ಟು ಕಲ್ತ್ವಿ, ಇವಾಗ ಹಣ ಮಾಡಬೇಕು. ಅದೇ ಅದೇ ಅದು ಸ್ವಾಭಾವಿಕ. ಆದರೆ ಒಬ್ಬ ವೈದ್ಯನಿಗೆ
ಎಷ್ಟೇ ನೀವು ಫೀಸ್ ಕೊಟ್ಟರು ಕೂಡ ಅದು ಖರ್ಚಾಗಿ ಹೋಗುತ್ತೆ. ಹಾಸ್ಪಿಟ್ಲ್ ನಡೆಸಬೇಕು, ಸ್ಟಾಫಿಗೆ ಪಗಾರ ಕೊಡಬೇಕು, ಡಾಕ್ಟರ್ಸಿಗೆ ಕೊಡಬೇಕು, ಲೋನ್ ಕಟ್ಟಬೇಕು, ಖಾಲಿಯಾಗಿ ಹೋಗುತ್ತೆ. ಆದರೆ ಕೊನೆಗೆ ಉಳಿಯೋದು ನೀವು ಆಮೇಲೆ ಈಗ ನೀವು ಇನ್ನೆರಡು ತಿಂಗಳ ಬಿಟ್ಟು ಬಂದು ಡಾಕ್ಟ್ರೇ ನಾನು ಒಟ್ಟು 10 kg ಕಡಿಮೆ ಮಾಡಿಕೊಂಡೆ, ಟಮ್ಮಿ ಫ್ಯಾಟ್ ಇಲ್ಲ, ಈಗ ನಂಗೆ ಸೀರೆ ಉಡಬೇಕಾದ್ರೆ ಫುಲ್ ಖುಷಿಯಾಗತ್ತೆ, ಎಲ್ಲರೂ ನನ್ನ ಹತ್ರ ಕೇಳ್ತಾರೆ ನೀನು ಹೇಗೆ ಸ್ಲಿಮ್ ಆದೆ ಅಂತ ಹೇಳಿದರೆ ನಿಮಗಾಗೋ ಸಂತೋಷ ನನಗಾಗೋ ಸಂತೋಷ ಎರಡೂ ಅದ್ಭುತವಾಗಿರುತ್ತೆ. ಸೊ ಹಾಗೆ ಅಲ್ಟಿಮೇಟಾಗಿ ಕಷ್ಟಕರ ಸೋರಿಯಾಸಿಸ್ಸು, ಹಶಿಮೋಟೋ ಥೈರಾಯ್ಡೈಟಿಸು, ಆಮೇಲೆ ಅಲ್ಸರೇಟಿವ್ ಕೊಲೈಟಿಸು, ಕ್ರೋನ್ಸ್ ಡಿಸೀಸು, ಕಡಿಮೆ ಆಗಲಾರದಂಥ ಆರ್ಥರೈಟಿಸು, ಈ ಥರದವ್ರು ನಮ್ಮ ಹತ್ರ ಬರ್ತಾರೆ. ಎಲ್ಲೂ ಕಡಿಮೆ ಆಗಲಾರದ, ಎಲ್ಲೂ ರಿಸಲ್ಟ್ ಇರೋದ, ಬರೀ ಸ್ಟೀರಾಯ್ಡ್ ಮೇಲೆ ಡಿಪೆಂಡ್ ಆಗಿರುವಂತಹ ಕೇಸಸ್ಗೆ ನಾವು ನ್ಯಾಚುರೋಪತಿ ಆಯುರ್ವೇದವನ್ನು ಕೊಟ್ಟು ಅದನ್ನು ಸಂಪೂರ್ಣವಾಗಿ ಗುಣ ಮಾಡಿದಾಗ ಸಿಗುವಂಥ ಖುಷಿ ಎಷ್ಟು ದುಡ್ಡು ಕೊಟ್ಟರು ಸಿಗೋದಿಲ್ಲ ವೈದ್ಯರು. ಈಗ ನಿಸರ್ಗ ಮನೆಯಲ್ಲಿ ಯಾವ್ಯಾವ ಕಾಯಿಲೆಗಳಿಗೆ ಚಿಕಿತ್ಸೆ ಇದೆ ಅಂತ ಕೇಳ್ಬೋದಾ? ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟ್ರಲ್ಲಿ ನಾವು ಎಲ್ಲ ರೀತಿಯ ತೊಂದರೆಗಳಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅರ್ಧ ತಲೆನೋವಿಗೆ ಮೂಲ ಕಾರಣ ಕೆಮಿಕಲ್ ಆಗುವಂಥ ಇಂಬ್ಯಾಲೆನ್ಸ್ ಹಾಗೂ ಗ್ಯಾಸ್ಟ್ರೈಟಿಸ್. ಸೊ ಅರ್ಧ ತಲೆನೋವು ಅಕ್ಯುಪಂಕ್ಚರ್ ಮೂಲಕ, ವಮನದೌತಿಯ ಮೂಲಕ, ನಮ್ಮ ಟ್ರೀಟ್ಮೆಂಟ್ ಮೂಲಕ ಪೂರ್ತಿ ಕಡಿಮೆ ಆಗುತ್ತೆ. ತುಂಬ ಸಫರ್ ಆಗ್ತಾ ಇದ್ದಾರೆ ಇವತ್ತು ಅನೇಕ ಅರ್ಧ ತಲೆನೋವು. ಕುತ್ತಿಗೆ ನೋವು, ಸೊ ಆಪ್ರೇಷನ್ ಹೇಳಿದಂಥ ನೋವನ್ನು ಕೂಡ ನಮ್ಮಲ್ಲಿ ಕಡಿಮೆ ಮಾಡ್ತಾ ಇದ್ದೇವೆ ಬೇರೆ ಬೇರೆ ಟ್ರೀಟ್ಮೆಂಟ್ ಕೊಟ್ಟು. ಸೊಂಟ ನೋವು, IVDP, ಇಂಟ್ರಾವರ್ಟಿಬಲ್ ಡಿಸ್ಕ್ ಪ್ರೊಲ್ಯಾಪ್ಸು, ಈ ಥರದ್ದು ಡಿಸ್ಕ್ ಬಲ್ಜ್ ಆಗಿ ಕಾಲಿ ನೋವು ಬರ್ತಾ ಇರುತ್ತೆ, ಆ ಥರದ ಕೇಸಸ್ಗೆ ಟ್ರೀಟ್ ಮಾಡ್ತಾಯಿದ್ವಿ. ಮಂಡಿ ನೋವು, ಆಪ್ರೇಷನ್ ಹೇಳಿರ್ತಾರೆ, ಮಂಡಿ ಸೌದಿದೆ ಅಂತ ಹೇಳಿರ್ತಾರೆ, ದಪ್ಪ ಇರ್ತಾರೆ, ಅವ್ರಿಗೆ ವೆಯ್ಟ್ ಕಡಿಮೆ ಮಾಡಿ ಮಂಡಿಗೆ ಚಿಕಿತ್ಸೆಯನ್ನು ಕೊಟ್ಟು ಮಂಡಿ ನೋವು, ಹಿಮ್ಮಡಿ ನೋವು, ಈ ಥರದ್ದು, ಅಥವಾ ಭುಜದ ನೋವು, ಫ್ರೋಜನ್ ಶೋಲ್ಡರ್ ಅಂತ ಆಗುತ್ತೆ ಡಯಾಬಿಟಿಸಿಂದ. ಇನ್ನು ಹೊಟ್ಟೆಯ ಸಮಸ್ಯೆಗಳಿಗೆ ಬಂದರೆ ಹೆಚ್ಚಾದಂಥ ಎಸಿಡಿಟಿ, ಎಷ್ಟು ಮಾಡಿದ್ರೂ ಹೋಗಲ್ಲ, ಅದು H. ಪೈಲರಿ ಅನ್ನುವಂಥ ಬ್ಯಾಡ್ ಬ್ಯಾಕ್ಟೀರಿಯಿಂದ ಬರುತ್ತೆ. ಅದಕ್ಕೆ ಒಂದ್ಸಲ HP ಕಿಟ್ ಅಂತ ಕೊಡ್ತಾರೆ, ಅದರಿಂದ ಮತ್ತೆ ಒಂದ್ಸಲ ಕಡಿಮೆಯಾಗಿ ಡಬಲ್ ಆಗಿ ಬರುತ್ತೆ. ಸೊ ಅದ್ರ ಬದಲಿಗೆ ನಾವು ನ್ಯಾಚುರಲ್ ಆಗಿ ಟ್ರಿಪಲ್ ಥೆರಪಿ ಮೂಲಕ ಗ್ಯಾಸ್ಟ್ರೈಟಿಸ್ ಕಡಿಮೆ ಮಾಡ್ತೀವಿ. ಬ್ಲೋಟಿಂಗ್, ಹೊಟ್ಟೆ ಉಬ್ಬರ ಅಂತ ಬರ್ತಾರೆ, ಎಷ್ಟು ಮಾಡಿದ್ರು ಆ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡ್ತೇವೆ. ಮಲಬದ್ಧತೆ, ಮೂಲವ್ಯಾಧಿ, ಇದನ್ನು ಕಡಿಮೆ ಮಾಡ್ತಾ ಇದ್ದೇವೆ. ಇನ್ನು ಮೂಲವ್ಯಾಧಿಗೆ ಒಂದು ಔಷಧಿನ ಕಂಡುಹಿಡಿದ್ರೆ ಅಂತ ಕೇಳಲ್ಪಟ್ಟೆ, ಅದ್ರ ಬಗ್ಗೆ ಅದೇ ಮೂಲವ್ಯಾಧಿ ಕಿಟ್ ಅಂತ ಹೇಳಿ ಇವತ್ತು ಫೇಮಸ್ ಆಗಿದೆ. ಡಾಕ್ಟರ್ ಪ್ರವೀಣ್ ಜೇಕಬ್ ಅಂತ ನನ್ನ ಕ್ಲಾಸ್ಮೇಟ್ ಒಬ್ಬರು ಇದ್ದಾರೆ, ಅವರು ಬೇರೆ ಬೇರೆ ದೇಶಗಳಿಗೆ ಹೋಗಿ ತುಂಬ ಸ್ಟಡಿ ಮಾಡ್ಕೊಂಡು ಬಂದಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ತುಂಬ ನಮ್ಮ ಸಸ್ಯ ಔಷಧಿಗಳ ಬಗ್ಗೆ ಸ್ಟಡಿ ಮಾಡಿದ್ದಾರೆ. ಸೊ ಅವ್ರೇನು ಮಾಡಿದರು ಅಂದರೆ, ಈ ಮೂಲವ್ಯಾಧಿಗೆ ಮಲಬದ್ಧತೆ ಮೂಲ ಕಾರಣ. ಸೊ ಹಾಗಾಗಿ ಮಲಬದ್ಧತೆಯನ್ನು ಸರಿ ಮಾಡೋದ್ರ ಮೂಲಕ ಮೂಲವ್ಯಾಧಿಯ ಆ ಒಂದು ಮುಳ್ಳು ಅಥವಾ ಗಡ್ಡೆ ಅಥವಾ ರಕ್ತ ಬರುವಂಥದ್ದು ಅಥವಾ ತುರಿಕೆ ಆಗುವಂಥದ್ದು, ಉರಿ ಆಗುವಂಥದ್ದು, ಈ ಕಾರಣಕ್ಕೂ ಚಿಕಿತ್ಸೆ ಕೊಡುವಂಥ ಸಸ್ಯ ಔಷಧಿಗಳನ್ನು ಹುಡುಕಿ ಅವರು ಫಾರ್ಮುಲೇಷನ್ ರೆಡಿ ಮಾಡಿ ಪೈಲ್ಸ್ ಕಿಟ್ ಅಂಥೇಳಿ 1 kg ಔಷಧಿ ಬರುತ್ತೆ, ದಿನ ರಾತ್ರಿ ತೊಗೊಳ್ಳೋದು, 1 ತಿಂಗಳ ಬರುತ್ತೆ. 1 ತಿಂಗಳ ತೊಗೊಂಡ್ಬಿಟ್ರೆ ಅಥವಾ 2 ತಿಂಗಳ ತೊಗೊಂಡ್ಬಿಟ್ರೆ ಎಂಥ ಕಠಿಣವಾದ ಮೂಲವ್ಯಾಧಿಯು ಕೂಡ ಕಡಿಮೆ ಆಗ್ತಾಯಿದೆ. 1,000ಕ್ಕೂ ಹೆಚ್ಚು ಜನ ಅದನ್ನು ತೆಗೆದುಕೊಂಡು ಇವತ್ತು ಆರಾಮಾಗಿದ್ದಾರೆ. ಅವರಿಗೆಲ್ಲ ಆಪ್ರೇಷನ್ ಮಾಡಬೇಕಿತ್ತು, ಅವರೆಲ್ಲ ಕಷ್ಟಪಡಬೇಕಿತ್ತು, ದಿನ ಬೆಳಗ್ಗೆ ಎದ್ದ ಕೂಡಲೇ ಮೂಲವ್ಯಾಧಿ ಪೇಯ್ನ್. ಸೊ ಅದರಿಂದ ಹೊರಗೆ ಬಂದು ಅವರ ಮುಖದಲ್ಲಿ ಸ್ಮೈಲ್ ಇದೆ. ಸೊ ಆ ಪೈಲ್ಸ್ ಕಿಟ್ಟನ್ನು ಅವ್ರ ಮನೆಗೆ ಕಳಿಸ್ಕೊಡ್ತೇವೆ. ಸೊ ಅವ್ರ ಮನೆಯಲ್ಲೇ ಮಾಡಿಕೊಂಡು ಟಬ್ ಬಾತ್ ಮಾಡುವಂಥದ್ದು ಹೇಳ್ಕೊಡ್ತೀವಿ, ಆಹಾರ ಪಟ್ಟಿ ಮಾಡೋದು ಹೇಳ್ಕೊಡ್ತೀವಿ, ಪೈಲ್ಸ್ ಕಿಟ್ಟನ್ನು ಹೇಗೆ ತೆಗೆದುಕೊಳ್ಳೋದು ಹೇಳ್ಕೊಡ್ತೀವಿ. ಇದು 3ರಿಂದ ಅವರು ಹುಷಾರಾಗಿದೆ. ಸೊ ಹೀಗೆ ಕಷ್ಟಕರವಾದಂಥ ಕಾಯಿಲೆಗಳು, ಅಲ್ಸರೇಟಿವ್ ಕೊಲೈಟಿಸ್ ಅಂತ ಒಂದು ಬರುತ್ತೆ. ಸೊ ಮೋಷನಿಗೆ ಹೋಗ್ತಾನೆ ಇರೋದು, ಮೋಷನ್ ರಕ್ತ ಹೋಗ್ತಾನೆ ಇರುತ್ತೆ, ಅದು ಆಟೋ ಇಮ್ಯೂನ್ ಕಾಯಿಲೆ. ಅದಕ್ಕೆ ನಾವು ಗಟ್ ಹೆಲ್ತ್ ಅಂತ ಈಗ ಕಾನ್ಸೆಪ್ಟ್ ಬಂದಿದೆ. ಗಟ್ಟನ್ನು ಸೆಕೆಂಡ್ ಬ್ರೈನ್ ಅಂತ ಕರೆದಿದ್ದಾರೆ. ನಮ್ಮ ಕರುಳಿನಲ್ಲಿರುವಂತಹ ನ್ಯೂರೋ ಟ್ರಾನ್ಸ್ಮಿಟರ್ಸು ಬ್ರೈನ್ ಥರನೇ ಇದೆ, ಸೆಕೆಂಡ್ ಬ್ರೈನ್ ಅಂತ. ಸೊ ಅದು ವೇರಿಯೇಷನ್ ಆಗಿ ಅನೇಕರಿಗೆ ಡಿಪ್ರೆಷನ್ ಆಗುತ್ತೆ, ಟೆನ್ಷನ್ನು, ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಆಗುತ್ತೆ. ಗಟ್ಟನ್ನು ಸರಿ ಮಾಡಲಿಕ್ಕೆ ಪ್ರೀಪ್ರೋಬಯೋಟಿಕನ್ನು ಕೊಟ್ಟು, ಅದನ್ನು ಕ್ಲೀನ್ ಮಾಡಲಿಕ್ಕೆ ನಾವು ವಿರೇಚನವನ್ನು ಕೊಟ್ಟು, ಫಸ್ಟ್ ಕ್ಲೀನ್ ಮಾಡಿ ಆಮೇಲೆ ಪ್ರೀಪ್ರೋಬಯೋಟಿಕ್ಸನ್ನು ಕೊಟ್ಟು, ಕರುಳಿನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾನ ಜಾಸ್ತಿ ಮಾಡಿ, ಕೆಟ್ಟ ಬ್ಯಾಕ್ಟೀರಿಯಾನ ಕಡಿಮೆ ಮಾಡಿ, ಅರ್ಥರೈಟಿಸ್ ಇರ್ಬೋದು, ಹಾಶಿಮೋಟೋ ಥೈರಾಯ್ಡೈಟಿಸ್ ಅಂತ, ಥೈರಾಯ್ಡು ತುಂಬ ಹೈ ಇರುತ್ತೆ ಕೆಲವರಿಗೆ, ಅದಿರ್ಬೋದು, ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು, ಕ್ರೋನ್ಸ್ ಡಿಸೀಸ್ ಇರ್ಬೋದು, IBS ಇರ್ಬೋದು, ಸೋರಿಯಾಸಿಸ್ಗೆ ನಮ್ಮಲ್ಲಿ ಎಷ್ಟೋ ಜನ ಬರುವಾಗ ಕಣ್ಣಲ್ಲಿ ನೀರು ಹಾಕ್ಕೊಂಡು ನಮಗೆ ಸೂಯಿಸೈಡ್ ಥಾಟ್ ಬರ್ತಾ ಇದೆ, ಜೀವನನೇ ಬೇಡ ಅಂತ ಅನ್ನಿಸ್ತಾ ಇದೆ, ಇಡೀ ದೇಹಕ್ಕೂ ಇದು ಹಬ್ಸಿಬಿಟ್ಟಿದೆ, ಇದು ಬೇಡ ನನಗೆ ಲೈಫು ಅಂತ ಹೇಳ್ಕೊಂಡು ಬರ್ತಾರೆ. ಅವ್ರಿಗೆ ನಾವು ಧೈರ್ಯ ತುಂಬಿ ಆ ಸೋರಿಯಾಸಿಸ್ನ ಮೂಲ ಕಾರಣವನ್ನು ಪತ್ತೆ ಹಚ್ಚಿ ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟು ಸೋರಿಯಾಸಿಸನ್ನು ಸಂಪೂರ್ಣವಾಗಿ ಸಾವಿರಾರು ಜನ ಇವತ್ತು ಕಡಿಮೆ ಮಾಡ್ಕೊಂಡಿದ್ದಾರೆ. ಸೊ ಆ ಸಂತೋಷ ನನಗಿದೆ. ಸೊ ಹೀಗೆ ಚಾಲೆಂಜಿಂಗ್ ಕೇಸಸ್, ಎಲ್ಲೂ ಕಡಿಮೆ ಆಗಲಾರದ ತೊಂದರೆಗಳಿಗೂ ಕೂಡ ನಾವು ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಕಾಮನ್ ಇರುವಂಥ ನೋವುಗಳಿಗೆ, ಅತಿ ತೂಕದಿಂದ ಬರುವಂಥ ಮುಟ್ಟಿನ ಸಮಸ್ಯೆಗಳಿಗೆ, ಅತಿ ತೂಕದಿಂದ ಬರುವಂಥ ಸಂತಾನಹೀನತೆಗೆ, ಅತಿ ತೂಕದಿಂದ ಬರುವಂಥ ಇತರ ಕಾಯಿಲೆಗಳಿಗೆ, ಮಧುಮೇಹ ರಿವರ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ
ಡಯಾಬಿಟಿಸ್ ಇದ್ದವರು ಡಯಾಬಿಟಿಸ್ ಎಕ್ಸಸೈಸ್ ನಿಸರ್ಗಮನೆ ಯೂಟ್ಯೂಬ್ ಚಾನಲಲ್ಲಿ ನಾವು ಡಯಾಬಿಟಿಸ್ ಎಕ್ಸಸೈಸ್ ಅಂತ ನಾನು ಹೇಳ್ಕೊಟ್ಟೆ. ಅದು ನಾನು ಮತ್ತು ಡಾಕ್ಟರ್ ಅಶ್ವಿನಿ ಸೇರಿ ಪ್ರೊವೈಡ್ ಮಾಡ್ತೀರಾ ಅಥವಾ ಅದೇ ಎಕ್ಸಸೈಸ್ 1 kg ಡಂಬೆಲ್ ಇಟ್ಕೊಂಡು ಮಾಡೋ ಎಕ್ಸಸೈಸನ್ನು ಯೂಟ್ಯೂಬಲ್ಲಿ 1 ಮಿಲಿಯನ್ ಜನ ನೋಡಿದ್ರು, ಅದನ್ನು ಎಷ್ಟೋ ಲಕ್ಷ ಜನ ಫಾಲೋ ಮಾಡ್ತಾ ಇದ್ದಾರೆ. ಡಯಾಬಿಟಿಸ್ಗೆ ಗುಡ್ ಬೈ ಹೇಳಿದ್ದಾರೆ ಅವರು. ಡಯಾಬಿಟಿಸ್ ರಿವರ್ಸ್ ಆಗಿದೆ. ಡಯಾಬಿಟಿಸ್ ಇಂಗ್ಲೀಷ್ ಔಷಧಿ ಪ್ರಕಾರ ಒಂದು ಸಲ ಬಂದರೆ ಲೈಫ್ ಲಾಂಗ್ ಇರಬೇಕು, ಜೀವನ ಪರ್ಯಂತಕ್ಕೆ ಮಾತ್ರೆ ತೊಗೊಳ್ಬೇಕು, ಗುಳಿಗೆ ತೊಗೋಬೇಕು. ಇಲ್ಲ, ಡಯಾಬಿಟಿಸ್ ರಿವರ್ಸ್ ಆಗಿದೆ. ಸೊ ಹೀಗೆ ಕಷ್ಟಕರವಾದಂತಹ ಈ ತೊಂದರೆಗಳನ್ನು, ಜೀವನ ಶೈಲಿ ತೊಂದರೆಗಳು, ಈ ಸಾಂಕ್ರಾಮಿಕ ರೋಗಗಳಿಗೆ ಅಲೋಪತಿ ನಮಗೆ ಭಾಳ ಸಹಾಯ ಮಾಡುತ್ತೆ. ಟೈಫಾಯ್ಡ್ ಬರಲಿ ನಾವು ಔಷಧಿ ಕೊಡಲ್ಲ, ಇಂಗ್ಲೀಷ್ ಔಷಧಿ ಇದೆ. ಮಲೇರಿಯಾ ಬರಲಿ ಇಂಗ್ಲೀಷ್ ಔಷಧಿ ಇದೆ. ಏನಾದ್ರು ಗಾಯ ಆಯಿತು, ಇನ್ಫೆಕ್ಷನ್ ಆಯಿತು, ಇಂಗ್ಲೀಷ್ ಔಷಧಿ ಇದೆ. ಎಲ್ಲರೂ ಆಕ್ಸಿಡೆಂಟ್ ಆಗಿ ಇದಾಯಿತು, ಆರ್ಥೋಪೆಡಿಷನ್ ಇದ್ದಾರೆ, ಅದಕ್ಕೆಲ್ಲದಕ್ಕೂ ಇದೆ. ಹಾರ್ಟ್ ಅಟ್ಯಾಕ್ ಆಯಿತು, ಇಮ್ಮಿಡಿಯೇಟಾಗಿ ಸ್ಟಂಟ್ ಹಾಕಲಿಕ್ಕೆ ಡಾಕ್ಟರ್ಸ್ ಇದ್ದಾರೆ. ಆದರೆ ಜೀವನ ಶೈಲಿಯ ಕಾಯಿಲೆಗಳಿದೆಯಲ್ಲ, ಈ ಮಧುಮೇಹ, ಈ ಬೊಜ್ಜು, ಈ ಮಂಡಿ ನೋವು, ಈ ಸೊಂಟ ನೋವು, ಈ ತಲೆನೋವು, ಈ ಕುತ್ತಿಗೆ ನೋವು, ಈ BP, ಎಷ್ಟು ದಿವಸ ಅಂತ ಮೆಡಿಸಿನ್ ತಗೊಳ್ಳಿ, ಲೈಫ್ ಲಾಂಗ್ ಮೆಡಿಸಿನ್. ಸೊ ಇವತ್ತು ಆಹಾರವೇ ಔಷಧವಾಗಲಿ, ಔಷಧಿ ಅಂದರೆ ಆಹಾರ ಆಗದಿರಲಿ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಸೊ ಹಾಗಾಗಿ ಈ ಔಷಧಿಗಳ ರಾಶಿ ತೆಗೆದುಕೊಳ್ಳೋದ್ರ ಬದಲಿಗೆ ನ್ಯಾಚುರಲ್ ಮೆಥಡ್ಸಿಂದ ಹೇಗೆ ಅವ್ರಿಗೆ ಕ್ಯೂರ್ ಮಾಡ್ಕೊಳ್ಳೋದು ಅನ್ನೋ ತಿಳಿಸ್ಕೊಟ್ಟು ಅವ್ರನ್ನ ಈ ಕಾಲದಲ್ಲಂತೂ, ನಮ್ಮ ಕಾಲದ ಈಗಲೇ ಇಷ್ಟೆಲ್ಲ ಕಾಯಿಲೆಗಳು, ಇಷ್ಟೆಲ್ಲ ಹಾರ್ಟ್ ಅಟ್ಯಾಕ್ ನೀವು ನೋಡ್ತಾ ಇದ್ದೀರಿ, ಯಂಗ್ಸ್ಟರ್ಸಲ್ಲೇ ಕಂಡು ಬರ್ತಾ ಇದೆ. ಅದಕ್ಕೆ ಮುಖ್ಯವಾದಂಥ ಕಾರಣ ನಮ್ಮ ಜೀವನ ಶೈಲಿ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಮಕ್ಕಳ ಕಾಲದಲ್ಲಿ ಇನ್ನೆಷ್ಟು ಆಗ್ಬೋದು. ಯಾಕೆಂದರೆ ನಾವು ಸಣ್ಣದಿರ್ಬೇಕಾದ್ರೆ ಹಬ್ಬ ಹರಿದಿನಗಳಿಗೆ ಕರು ತಿಂಡಿ ತಿಂತಾಯಿದ್ವಿ. ಈಗ ನಮ್ಮ ಮಕ್ಕಳು ಡೈಲಿ ತಿಂತಾ ಇದ್ದಾರೆ. ಸೊ ಇನ್ನೆಷ್ಟು ಈ ರೋಗಗಳು ಹೆಚ್ಚಾಗ್ಬೋದು, ಇನ್ನೆಷ್ಟು ಚೈಲ್ಡ್ ಒಬೆಸಿಟಿ ಜಾಸ್ತಿ ಆಗ್ಬೋದು, ಇನ್ನೆಷ್ಟು PCOD ಜಾಸ್ತಿ ಆಗ್ಬೋದು, ಇನ್ನೆಷ್ಟು ಡಯಾಬಿಟಿಸ್ ಜಾಸ್ತಿ ಆಗ್ಬೋದು. ಹಾಗಾಗಿ ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ. ಅದನ್ನು ನಿಮ್ಮ ಚಾನೆಲ್ ಮೂಲಕ ನೀವು ಮಾಡ್ತಾ ಇದ್ದೀರಾ. ಅದಕ್ಕಾಗಿ ನಿಮಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಚಿಕಿತ್ಸೆ ಪಡ್ಕೊಂಡು, ಅನುಭವನ ಪಡ್ಕೊಂಡು ಅದನ್ನು ತಿಳಿಸಿದಿರಲ್ಲ, ಅದು ನಿಜವಾಗ್ಲೂ ಅನೇಕರಿಗೆ ಹಾರ್ಟಿಗೆ ಅದು ಫೀಲ್ ಆಗಿದೆ. ಹೌದು, ಸಾವಿರಾರು ಕಾಮೆಂಟ್ಸ್ ಕೂಡ ಬಂದಿದೆ. ಜೊತೆಗೆ ನಮ್ಮ ವೀಕ್ಷಕರು ಕೇಳ್ತಾ ಇದ್ರು, ತುಂಬ ಜನಕ್ಕೆ ಇಲ್ಲಿ ಉಳಿಲಿಕ್ಕೆ ಆಗ್ತಾ ಇಲ್ವಂತೆ, ಮೆಡಿಸಿನನ್ನು ಪ್ರೊವೈಡ್ ಮಾಡ್ಬೋದು. ಅದನ್ನು ಆನ್ಲೈನ್ ಕನ್ಸಲ್ಟೇಷನ್ ಅಂತ ನಾವು ಮಾಡ್ತಾ ಇದ್ದೀವಿ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅಂತ. ಸೊ ನಮ್ಮ 9448729434 ಅಂತ ಒಂದು ನಂಬರ್ ಇದೆ. ಆ ನಂಬರಿಗೆ ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ನಾವು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ಮಾಡ್ತಾಯಿದ್ದೀವಿ. ಸೊ ನಮ್ಮಲ್ಲಿ ಒಂದು 10 ಜನ ಡಾಕ್ಟರ್ಸ್ ಇದ್ದಾರೆ, ಎಕ್ಸ್ಪರ್ಟ್ ಡಾಕ್ಟರ್ಸು, ನನ್ನ ಸೀನಿಯರ್ಸ್ ಎಲ್ಲ ಇದ್ದಾರೆ. ಸೊ ಅವರು ಮನೆಯಲ್ಲೇ ಕೂತ್ಕೊಂಡು ಕನ್ಸಲ್ಟೇಷನ್ನ ಮಾಡ್ತಾರೆ. ಸೊ ಆಮೇಲೆ ಒಂದು 10 ಜನ ಫೋನ್ ರಿಸೀವ್ ಮಾಡೋರಿದ್ದಾರೆ. ಸೊ ಡೈಲಿ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನಲ್ಲಿ ಅವರು ಫಸ್ಟು ನಂಬರಿಗೆ ಕಾಲ್ ಮಾಡ್ತಾರೆ, ಆಮೇಲೆ ಅವ್ರು ಯಾವ ತೊಂದರೆ ಇದೆ ಅಂತ ಕೇಳ್ತಾರೆ, ಆಮೇಲೆ ಡಾಕ್ಟ್ರಿಗೆ ಅದು ಅಪಾಯಿಂಟ್ಮೆಂಟ್ ಹೋಗುತ್ತೆ, ಡಾಕ್ಟ್ರೇ ಫೋನ್ ಮಾಡ್ತಾರೆ. ಅದಷ್ಟು ಫ್ರೀ ಆಗಿರುತ್ತೆ. ಔಷಧಿಗೆ ಮಾತ್ರ ಚಾರ್ಜ್ ಮಾಡ್ತೀವಿ. ಸೊ ಔಷಧಿಯನ್ನು ಮನೆಗೆ ಕಳಿಸ್ಕೊಡ್ತೀವಿ. ಯಾಕಂದರೆ ಎಲ್ಲರೂ ನಿಸರ್ಗ ಮನೆಗೆ ಬರಲಿಕ್ಕಾಗಲ್ಲ, ಇಲ್ಲಿ ಜಾಗನೂ ಅಷ್ಟು ಜನಕ್ಕೆ ಇಲ್ಲ. ಸೊ ಹಾಗಾಗಿ ಅವರ ಮನೆಗೆ ಔಷಧಿಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ವಿ. ಪ್ರತಿ ವೀಕೆಂಡ್, ಶನಿವಾರ ಆದಿತ್ಯವಾರ, ಪ್ರತಿ ಜಿಲ್ಲೆಯ ಮುಖ್ಯ ಸ್ಥಳಗಳಿಗೆ ಹೋಗಿ ಫ್ರೀ ಕ್ಯಾಂಪನ್ನು ಮಾಡ್ತಾಯಿದೆ. ಸೊ ಅಲ್ಲಿ ಫಸ್ಟ್ ಕನ್ಸಲ್ಟೇಷನ್ ಡಾಕ್ಟ್ರದ್ದು ಫ್ರೀ ಆಗಿರುತ್ತೆ, ಸೆಕೆಂಡ್ ಕನ್ಸಲ್ಟೇಷನ್ ನನ್ನ ಜೊತೆನೂ ಫ್ರೀ ಆಗಿರುತ್ತೆ, ಔಷಧಿಗಳಿಗೆ ಮಾತ್ರ ಚಾರ್ಜ್ ಇರುತ್ತೆ. ಔಷಧಿಗಳೇ ಇದನ್ನು ಕೂಡ ಮಾಡ್ತಾಯಿದ್ದೇವೆ. ಈಗ ಬರೋ ವಾರ ಬೆಂಗಳೂರಲ್ಲಿದೆ, ಲಾಸ್ಟ್ ವೀಕ್ ಬಳ್ಳಾರಿಯಲ್ಲಿತ್ತು, ಸೊ ಅದಕ್ಕೂ ಹಿಂದಿನ ವಾರ ಬೆಳಗಾವಿಯಲ್ಲಿತ್ತು. ಹೀಗೆ ಆಯಾ ಜಿಲ್ಲೆಗಳ, ಅದಕ್ಕೂ ಮುಂದಿನ ವಾರ ಶಿವಮೊಗ್ಗದಲ್ಲಿದೆ, ಮಥುರಾ ಪ್ಯಾರಡೈಸ್ ಹೋಟೆಲಲ್ಲಿ. ಸೊ ಹೀಗೆ ರೋಟ್ರಿ ಕ್ಲಬ್ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಅಲ್ಲಿ ಸಂಘ ಸಮಸ್ಯೆಗಳನ್ನು ಕೂಡ ಸೇರಿಸ್ಕೊಡ್ತೇವೆ. ನಾನು ರೋಟ್ರಿ ಮೆಂಬರ್ ಇದ್ದೇನೆ. ಸೊ ಹೀಗೆ ಫ್ರೀ ಕ್ಯಾಂಪ್ಗಳು ಎವ್ರಿ ವೀಕೆಂಡ್ ಮಾಡ್ತಾಯಿದ್ದೇವೆ. ಅದು ಕೂಡ ಸಕ್ಸಸ್ ಆಗ್ತಾಯಿದೆ. ಒಂದು ದಿವಸಕ್ಕೆ 100ರಿಂದ 150 ಜನರು ನೋಡ್ತಾ ಇದ್ದೇನೆ. 2 ದಿವಸ ಸೇರಿ 300 ಜನರಿಗೆ ಕನ್ಸಲ್ಟೇಷನ್, ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಇದೆಲ್ಲ ಪ್ರಯತ್ನ ಎಲ್ಲ ಕಡೆಯಿಂದ ಜನರಿಗೆ ಆರೋಗ್ಯ ಮುಟ್ಟಿಸುವಂತಹ ಪ್ರಾಮಾಣಿಕ ಸೇವೆಯನ್ನು ನಮ್ಮ ತಂಡ ಮಾಡ್ತಾಯಿದೆ. ನಾನು ಒಬ್ಬರಿಂದನೇ ಇದು ಆಗ್ತಾಯಿದೆ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ತಂಡ, ನಮ್ಮ ಎಲ್ಲ ವೈದ್ಯರು, ನಮ್ಮ ಸಿಬ್ಬಂದಿ ವರ್ಗ, ನನ್ನ ಫ್ಯಾಮಿಲಿ, ನನ್ನ ಮಡದಿ, ನಮ್ಮ ಸೋಷಿಯಲ್ ಮೀಡಿಯಾವನ್ನು ನೋಡ್ಕೊಳ್ತಾ ಇರುವಂತಹ ನಮ್ಮ ಎಲ್ಲ ತಂಡ, ಇದೆಲ್ಲರಿಂದಾಗಿ ಇವತ್ತು ನಾವು ಈ ಒಂದು ಜನರಿಗೆ, ಕರ್ನಾಟಕದ ಜನತೆಗೆ ಇಷ್ಟೊಂದು ಪರಿಚಿತ ಆಗಲಿಕ್ಕೆ ಕಾರಣ ಆಗಿದೆ. ಸೊ ಹಾಗಾಗಿ ನಮ್ಮೆಲ್ಲ ತಂಡಕ್ಕೆ, ನನಗೆ ಸಪೋರ್ಟಿಗೆ ಬಲಗೈ ಅಂತ ಇರುವಂತಹ ನಮ್ಮ ತಂಡಕ್ಕೆ ನಾನು ಕೃತಜ್ಞತೆ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬರಿಂದನೇ ಖಂಡಿತ ಆಗಲ್ಲ, 5 ಬೇಡ ಸೇರಿದ್ರಷ್ಟೇ ಒಂದು ವರ್ಕ್ ಆದಾಗೆ ಎಲ್ಲರ ಒಂದು ಸಹಕಾರ ಇದ್ದರಷ್ಟೇ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಂ ಸರ್, ಇವಾಗ ಕೊನೆಯದಾಗಿ ನಮ್ಮ ಯುವ ಜನತೆಗೆ ನೀವು ಜೀವನ ಶೈಲಿ ಬಗ್ಗೆ, ಆರೋಗ್ಯದ ಜೀವನ ಶೈಲಿ ಬಗ್ಗೆ ಏನು ಹೇಳೋಕ್ಕೆ ಬಯಸ್ತೀರಾ? ಇಂದಿನ ಯುವಕರೇ ನಮ್ಮ ನಾಡಿನ ಶಕ್ತಿ. ಸೊ ನಮ್ಮ ಪ್ರಧಾನಮಂತ್ರಿಯವರು ಅದನ್ನೇ ಹೇಳ್ತಾ ಇರ್ತಾರೆ, ಯುವ ಜನತೆಯನ್ನು ಅವರು ಇನ್ಸ್ಪೈರ್ ಮಾಡ್ತಾ ಇರ್ತಾರೆ. ಯೋಗ ದಿವಸದಂದು ಎಲ್ಲರನ್ನ ಕರೆದು ಯೋಗ ಮಾಡ್ತಾರೆ. ಸೊ ನಾವು ಅರ್ಥ ಮಾಡ್ಕೊಳ್ಬೇಕು,
ಯುವಕರು ನಮ್ಮ ದೇಶ ಶಕ್ತಿ, ಯುವಕರು ಕೆಲಸ ಮಾಡಿದ್ರಷ್ಟೇ ನಮ್ಮ ದೇಶ ಮುಂದುವರಿಯುತ್ತೆ. ಸೊ ವಿಶ್ವಗುರು ಆಗಲಿಕ್ಕೆ, ನಂಬರ್ 1 ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ನೆನಪಿಟ್ಕೊಳ್ಬೇಕಂತ ವಿಷಯ ಏನು ಅಂದರೆ, ಆರೋಗ್ಯವನ್ನು ಕೆಟ್ಟರೆ ಯಾವ ಕೆಲಸವೂ ಯಾವ ಸಾಧನೆಯೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮ ಯುವ ಜನರು ಇವತ್ತು ಜಂಕ್ ಫುಡ್ಡನ್ನು ಜಾಸ್ತಿ ತಿಂತಾ ಇದ್ದಾರೆ, ಕರೆದ ಆಹಾರವನ್ನು ಜಾಸ್ತಿ ತಿಂತಾ ಇದ್ದಾರೆ, ಹೊರಗಡೆ ಜಾಸ್ತಿ ತಿಂತಾ ಇದ್ದಾರೆ. ಬರೀ ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು, ಹೊರಗಡೆಯಿಂದ ತರಿಸ್ಕೊಳ್ಳೋದು, ತಿನ್ನೋದು ಮಾಡ್ತಾಯಿದ್ದಾರೆ. ಮನೆ ಊಟ ಇಷ್ಟನೇ ಪಡ್ತಾ ಇಲ್ಲ. ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳಿ, ಹೆಲ್ದಿ ಫುಡ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಹೊರಗಡೆ ತಿಂದು ನೀವು ಸೂಪ್ಗಳು ತಿನ್ನೋದು, ಸಲಾಡ್ಸ್ ತೆಗೆದುಕೊಳ್ಳೋದು, ಫ್ರೂಟ್ ಬೌಲ್ನ ತೆಗೆದುಕೊಳ್ಳೋದು, ಈ ಥರ ಹೆಲ್ದಿ ಫುಡ್ಡನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಕರೆದ ಆಹಾರವನ್ನು, ಡೀಪ್ ಫ್ರೈ ಮಾಡಿದಂಥ ಆಹಾರವನ್ನು ಹೋಟೆಲಲ್ಲಿ ಡೀಪ್ ಫ್ರೈ ಮಾಡಿದ್ದು, ಮನೆಯಲ್ಲೇ ನೀವು ತುಪ್ಪದಲ್ಲೋ, ಶುದ್ಧವಾದಂಥ ಒರಿಜಿನ್ ಕೊಕೊನಟ್ ಆಯಿಲಲ್ಲೋ, ಗಾಣದಲ್ಲಿ ತೆಗೆದಂಥ ಕುಸುಬಿ ಎಣ್ಣೆಯಲ್ಲೋ, ಗಾಣದಲ್ಲಿ ತೆಗೆದಂಥ ಶೇಂಗಾ ಎಣ್ಣೆಯಲ್ಲೋ ಮಾಡಿ ಕರೆದ್ರೆ ತಿನ್ನಿ, ಮನೆಯಲ್ಲೇ ಅಮ್ಮನ ಹತ್ರ ಮಾಡಿಸ್ಕೊಂಡು ತಿನ್ನಿ. ಆದರೆ ಹೊರಗಡೆ ಕರೆದಂಥ ಆಹಾರವನ್ನು ತರಿಸ್ಕೊಂಡು ತಿನ್ನೋದನ್ನು ಸ್ಟಾಪ್ ಮಾಡಿ ಹೆಲ್ದಿ ಫುಡ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಆಹಾರದ ಬದಲಾವಣೆಯನ್ನು ಮಾಡಿ ಯೋಗಾಭ್ಯಾಸವನ್ನು ಅಳವಡಿಸ್ಕೊಳ್ಳಿ. ಮೀಡಿಯಮ್ ಜಿಮ್ಮನ್ನು ಮಾಡಿದ್ರೂ ಕೂಡ ಒಳ್ಳೆಯದು. ಯೋಗಾಭ್ಯಾಸ ಅದಕ್ಕಿಂತ ಉತ್ತಮ. ವಾಕಿಂಗ್ ಸುಮ್ಮನೆ ಹಿಂಗೋಗಿ ಹಿಂಗೆ ಬಂದರೆ ಪ್ರಯೋಜನ ಇಲ್ಲ. ಜಾಗಿಂಗ್ ಅಥವಾ ಬ್ರಿಸ್ಕ್ ವಾಕ್, ಫಾಸ್ಟ್ ವಾಕ್ ಆ ಥರದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೀವು ಹೊಟ್ಟೆಯ ಬೊಜ್ಜು ಬರದೇ ಇದ್ದಾಗೆ ನೋಡ್ಕೊಳ್ಳಿ. ಕೈ ಹಿಂಗೆ ತೊಗೊಂಡ್ರೆ ಸುಯ್ ಅಂತ ಹೋಗ್ಬೇಕಂತ, ಇಲ್ಲಿ ಒಂದು ಬೌ ಅಂತ ಹಂಪು ಬಂದರೆ ಮತ್ತು ಯಾವ ಸ್ಕ್ಯಾನಿಂಗ್ ಬೇಡ, ಯುವರ್ ಹಾರ್ಟ್ ಈಸ್ ಇನ್ ಟ್ರಬಲ್ ಅದು. ಸೊ ಮಧ್ಯಪ್ರದೇಶ, ಭಾರತಕ್ಕೂ ಮಧ್ಯಪ್ರದೇಶ ದೊಡ್ಡದಾಗಿದೆ, ಭಾರತೀಯರಿಗೂ ಮಧ್ಯಪ್ರದೇಶ ದೊಡ್ಡದಾಗಿದೆ. ವಿದೇಶದಲ್ಲಿ ಹಿಂಗಿಲ್ಲ, ಯಾಕೆಂದ್ರೆ ಅವ್ರು ಕಾರ್ಬೋಹೈಡ್ರೇಟ್ ಇಷ್ಟು ತಿನ್ನಲ್ಲ. ಸೊ ಹಾಗಾಗಿ ಫ್ಯಾಟಿ ಲಿವರ್ ಎಲ್ಲರಿಗೂ ಕಂಡು ಬರ್ತಾ ಇದೆ ಸ್ಕ್ಯಾನ್ ಮಾಡಿದಾಗ. ಸೊ ಆಗ ಹೊಟ್ಟೆಯ ಬೊಜ್ಜನ್ನು ಕರೆಸ್ಕೊಂಡ್ರೆ ಖಂಡಿತವಾಗಿ ಹಾರ್ಟ್ ಪ್ರಾಬ್ಲಮ್ ಆಗಲಿ, ಬೇರೆ ಬೇರೆ ಡಯಾಬಿಟಿಸು, BP ಮುಂತಾದ ತೊಂದರೆ ಆಗಲಿ ಬರೋದಿಲ್ಲ. ಹಾಗಾಗಿ ಹೊಟ್ಟೆಯ ಬೊಜ್ಜನ್ನು ಟ್ರಿಮ್ ಮಾಡ್ಕೊಳ್ಳಿ, ಹೆಲ್ದಿಯಾಗಿರಿ. ನಿಮ್ಮ ಎದೆ ಹೊಟ್ಟೆಗಿಂತ ಮುಂದಿರಬೇಕು. ಸೊ ನಮ್ಮ ಹಿಂದಿನವ್ರು ಹೇಳಿದ್ದಾರೆ ಅದನ್ನು. ಸೊ ಹಾಗೆ ಇಟ್ಕೊಂಡು ನಿಮ್ಮ ಹೊಟ್ಟೆಯ ಬೊಜ್ಜನ್ನು ಕರೆಸ್ಕೊಳ್ಳಿ, ಆರೋಗ್ಯಯುತವಾದ ಆಹಾರ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳಿ. ಸ್ಟ್ರೆಸ್ಸು, ಟೆನ್ಷನ್ನಿಗೆ ಅವತ್ತೇ ಕಡಿಮೆ ಮಾಡಿಕೊಳ್ಳಿಕ್ಕೆ ಯೋಗಾಭ್ಯಾಸ, ಪ್ರಾಣಾಯಾಮ, ಆಳ ವಿಶ್ರಾಂತಿ ಕ್ರಿಯೆ, ಧ್ಯಾನ, ಮುದ್ರೆಗಳು ಇದನ್ನೆಲ್ಲ ರೂಢಿಸ್ಕೊಳ್ಳಿ. ಯಾವುದಾದ್ರೂ ಒಂದು ಒಳ್ಳೆಯ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಕೆಟ್ಟ ಹವ್ಯಾಸವನ್ನು ಇವತ್ತೇ ಬಿಡಿ. ನಿಮಗೆ ಆಲ್ಕೋಹಾಲು, ಸ್ಮೋಕಿಂಗು ಈ ಥರ ಹ್ಯಾಬಿಟ್ ಇದ್ದರೆ ಅದನ್ನು ಬಿಟ್ಟು ಒಳ್ಳೆಯ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಅನ್ನುವಂಥ ಒಂದು ಸಂದೇಶವನ್ನು ನಾನು ಈ ಮೂಲಕ ನಿಮ್ಮ ಈ ಒಂದು ಚಾನೆಲ್ ಮೂಲಕ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕೊಟ್ಟು ಕಳೆದಿದ್ದೀರಾ. ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.